कराग्रे वसते लक्ष्मी कर मध्ये सरस्वती करमूले स्थिते गौरी प्रभाते कर दर्शनम ಜಟ್ಟೆ ಜಟ್ಟೆ 6 ಗಂಟೆ ಆಯ್ತು ಜಟ್ಟೆ ಕಾಲು ರಾತ್ರಿ ಮಲಗಿದಾಗ ಗಡಿಯಾರದ ಮುಲ್ಟರ ತಿರುಗ್ಬಿಟ್ಟಿದಾನಲ್ಲ ಚಟ್ಟಿ ಚಟ್ಟಿ ಮೈ ಮುಟ್ಟೋದು ಮೂಳೆ ಮುಟ್ಬಿಡ್ತೀನಿ ಎಲ್ಲ ಬಿಡ್ತೀನಿ ನೀನಾ ನಾನು ಯಾರೋ ಕಳ್ಳನೋ ಕಿಂಕಾಂಗ್ ಅನ್ಕೊಂಡಿದ್ದಲ್ಲೋ ಮಾರುತಿ ಜೈ ಮಾರುತಿ ಬೆಳಿಗ್ಗೆ ಬೆಳಿಗ್ಗೆ ಚಟ್ಟಿ ರಾತ್ರಿ ಮಲಗಿದಾಗ ನಿನ್ ತಲೆ ಅಲ್ಲಿತ್ತು ಬೆಳಿಗ್ಗೆ ಅಂತ ಕಾಲಿದ್ಯಲ್ಲ ನಿನ್ನ ಫೂಲ್ ಮಾಡ್ಬೇಕು ಅಂತ ಈಗ ಮಾಡಿದ್ದು ಫೂಲ್ ಆದ್ಯಲ್ಲ ಜಟ್ಟಿ ಬಾರ ಇಲ್ಲಿ ಬಾರ ಇಲ್ಲಿ ಅದೇನ ಬೆಳಿಗ್ಗೆ ಎದ್ದು ಗಲಾಟೆ ಗಲಭೆ ಆರಂಭಿಸ್ತೀರಾ ನೀವು ಕಾಗೆ ಕೋಳಿ ಇರುವಾಗ ಹುಡ್ಬೇಕಾಗಿತ್ತು ಏ ಕರ್ಣ ನಿನ್ನ ಹೆಸರು ಜೆ ಕರ್ಣ ಅಂತಿರಕ್ ಬದಲಾಗಿ ಕೆ ಕರ್ಣ ಅಂತಿರ್ಬೇಕಾಗಿತ್ತು ಕುಂಭಕರ್ಣ ವರ್ಷದ 360 ದಿನ ದಿನದ 24 ಗಂಟೆ 60 ನಿಮಿಷಗಳು ನಿದ್ದೆನೆ ಮಾಡ್ತಾ ಇರ್ತೀಯಲ್ಲೋ ಜಟಿ 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 ನೀನು ಉಸಿರಾಡಿದ್ರೆ ಹಿಟ್ಟಿನ ಗಿಣಿಯ ಶಬ್ದ ಆಗುತ್ತೆ ಇನ್ನು ಪ್ಯಾರಾಗಟ್ಲೆ ಮಾತಾಡಿದ್ರೆ ಪ್ರಳಯ ಭೂಕಂಪಗಳ ಸದ್ದು ರಾಮರಾಮ ಲಾ ನಾ ಮಲ್ಕಂಬಕ್ ಹೋಗ್ರ ಏಯ್ ನಿದ್ದೆಗಾಗಿ ನಿದ್ದೆ ಮಾಡಿದ್ರೆ ಏನೋ ಸುಖ ಕುಸ್ತಿ ಮಾಡಿ ವ್ಯಾಯಾಮ ಮಾಡಿ ಬೆವರು ಹೊರಿಸಿದ್ರೆ ನಿದ್ದೆನೆ ಮಾಡ್ಬೇಕಾಗಿಲ್ಲ ಎಜ್ಜುಟ ಬರ ತನಗೆ ತಾನೇ ನಿದ್ದೆ ಹತ್ತತೆ ನನ್ನ ಮಾತಲ್ಲಿ ಎಂಥ ಸತ್ಯ ಅಡಗಿದೆ ಗೊತ್ತೇನೋ ಕರುಣ ನಿನ್ ಮಾತಲ್ಲಿ ಎಂಥ ಸತ್ಯ ಅಡಗಿದೆ ಅಂದ್ರೆ ಜಟ್ಟಿ ಅರೆನಗ್ನ ಹನುಮಾನ್ ಕಾಚ ಜಗಜಟ್ಟಿ ಸತ್ಯ ನೀನೇ ಸಾಕು ನಿಲ್ಸೆ ಮೇಸ್ತು ಬರೋ ಹೊತ್ತಾಯ್ತು ತೈ ತೈ ದಿದಿ ತೈತಾಂ ತೈ ತೈ ದಿದಿ ತೈತಾಂ ತೈ ತೈ ದಿದಿ ತೈತಾಂ ಏ ನೀನೇ ಎಷ್ಟು ನಾನು ಬಡ್ಕೊಳ್ಳೋದು ಮೇಸ್ತು ಬರೋ ಹೊತ್ತಾಯ್ತು ಸಾಕು ನಿಲ್ಸೆ ಓ ಶ್ರೀಕಂಠೇಶ್ವರ ತಕ್ಕ ದಿಮ್ಮಿ ತಕ್ಕ ಜೊಣ್ಣು ತಕ್ಕ ದಿಮ್ಮಿ ತಕ್ಕ ಜೊಣ್ಣು ಅಯ್ಯೋ ಅಯ್ಯೋ ಅಪ್ಪ ಮಗಳ ಹತ್ರ ಬಡ್ಕೊಂಡು ನನ್ಗಂತೂ ಸಾಕಾಗೋಯ್ತು ಏನಾದ್ರೂ ಮಾಡ್ಕೊಳ್ರಿ ತೈ 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 ಬೆಳಗಾಗೆದ್ದು ಈ ಮನೆನ ನಿನ್ ಮೈನ ನನ್ ಎದೆನ ಅದರ್ಸಿ ಈ ಶೆಕೆ ಕಾಲದಲ್ಲಿ ಬಿರುಗಾಳಿ ಎಬ್ಬರಿಸ್ತಾ ಇದ್ದಲ್ಲೇ ಮಗಳೇ ಮಗಳೇ ನಮ್ಮಮ್ಮ ಅಂತೂ ಬೆಳಗಾಗಿದ್ರೆ ಹಾವಿನ ತರ ಬೂಸ್ಕೊಟ್ಟೋದು ರಾಮ ಚಿಕ್ಕ ಹುಡುಗಿ ಬೆಳೆಯೋ ಹುಡುಗಿ ಮೇಲೆ ರೇಗಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಆಗೋದೇ ಇಲ್ವಲ್ಲ ನಾನ್ ರೇಗದೆ ಹೋದ್ರೆ ಗಡಿಯಾರದ ಮುಳ್ಳು ಮುಂದಕ್ಕೆ ಹೋಗೋದೇ ಇಲ್ಲ ಅಯ್ಯಯ್ಯೋ ಲೇ 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 ಇನ್ನೂ ಕೆಲಸ ಕಾರ್ಯ ಎಲ್ಲ ಹಾಗಾಗೇ ಬಿದ್ದಿದೆ ಏನು ಅಂದ್ರೆ ಅದು ಬಾವಿ ನೀರು ಬೆಚ್ಚಗಿರೋ ಆಗಿದೆಯಲ್ಲೇ ಬಾವಿ ನೀರು ಬೆಚ್ಚಗಿದ್ಯಾ ಒಳಗಡೆ ನಾನು ಕಾಫಿಗೆ ನೀರು ಇಟ್ಟಿದ್ದೆ ಬಾವಿ ನೀರು ಹೇಗೆ ಬೆಚ್ಚಗಾಯ್ತು ನೋಡು ಏನ್ರಿ ಇದು ನೀರು ಕೋರಿತಾ ಇದೆಯಲ್ರಿ ಮತ್ ನನಗೆ ಯಾಕೆ ಬೆಚ್ಚಗಾಗಿದೆ ಅನ್ನಿಸ್ತು ನಿಮಗೆ ವಯಸ್ಸಾಗಿದೆ ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ ಅದು ಇಲ್ದೆ ಎದೆ ಮೇಲಿರೋ ಕೂದಲು ಬೆಳ್ಳಗಾಗಿದೆ ಸೋಪು ಕಣೆ ಇದು ಸೋಪು ಇದು ಸೋಪು ನಿಮ್ಗೆ ಅರಳ ಮರಳ ತಣ್ಣಗಿರೋ ನೀರೆಲ್ಲ ಬೆಚ್ಚಗಾಗಿರುತ್ತೆ ಉದ್ದಕ್ಕಿರೋದೆಲ್ಲ ಕುಳ್ಳಿಗಿರೋದೆಲ್ಲ ಉದ್ದಕ್ಕಿರುತ್ತೆ ನನಗೆ ಒಳಗಡೆ ಕೆಲಸ ಇದೆ ಬರ್ತೀನಿ ಲೇ ಬಾರ ಇಲ್ಲಿ ಸ್ವಲ್ಪ ಬೆನ್ನುಜ್ಜೆ ಆಗೋದಿಲ್ಲಪ್ಪ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅವಳು ಒಳಗಡೆ ಕುಣಿತಾ ಇದ್ದಾಳೆ ನನ್ಗೆ ಕೆಲಸ ಬೇಕಾದಷ್ಟಿದೆ ನೋಡಿ ನಿಮ್ಗೆ ಅಷ್ಟು ಬೇಕಾದ್ರೆ ಈ ಬಾವಿ ಕಟ್ಟೆಗೆ ನಿಮ್ಮ ಅಪ್ಪ ತೆಗೆಸಿದ್ರಲ್ಲ ಅದಕ್ಕೆ ಚೆನ್ನಾಗಿ ಗುಜ್ಕೊಳ್ಳಿ ಅಯ್ಯೋ ಕರ್ಮ ರಾಮ ನಮ್ಮಪ್ಪಂಗೆ ಬಡ್ಕೊಂಡೆ ನಾನು ಮದುವೆ ಆಗೋಲ್ಲ ಅಂತ ಆದ್ರೆ ಅವನಲ್ಲಿ ಕೇಳ್ತಾನೆ ಇಳೀ ವಯಸ್ಸಿನಲ್ಲಿ ಸಹಾಯಕ್ಕೆ ಬರೋದು ಹೆಂಡತಿನೇ ಎಂದ ಅವನೇನಾದ್ರೂ ಬದುಕಿದ್ರೆ ಅವನಿಗೆ ಕೆನ್ನೆಗೆ 2 ಹೊಡೆದು ಹೇಳ್ತಿದ್ದೆ ಇಡೀ ವಯಸ್ಸಿನಲ್ಲಿ ಸಹಾಯಕ್ಕೆ ಬರೋದು ಹೆಂಡತಿ ಅಲ್ಲ ಈ ಬಾವಿ ಕಟ್ಟೆ ಅಂತ ತೈತೈ ದಿದಿ ತೈತಾ ತೈತೈ ದಿದಿ ತೈತಾ ತೈತೈ ದಿದಿ ತೈತಾ ಹಾಗೆ ಏ ನಿಡಿಯೇ
ಬೆಳಗ್ಗಿಂದ ಬಡ್ಕೋತಾ ಇದ್ದೀನಿ, ಮೇಷ್ಟು ಬರೋ ಹೊತ್ತಾಯ್ತು. ರೆಡಿ ನೋಡಿ. ಮಧ್ಯಮ ವರ್ಗದಲ್ಲಿ ಹುಟ್ಟೋದೇ ತಪ್ಪು. ಹುಟ್ಟಿದ್ರಂತೂ ಆಯ್ತು ಅಂತ ಸುಮ್ಮನೆ ಇರ್ದೆ ಮದುವೆ ಆಗೋದು ಕರ್ಮ. ಸಾಕ್ ಸುಮ್ನೆ ರೀ. ಮದ್ವೆ ಆಗಿ ಮಕ್ಕಳಾದ್ಮೇಲೂ ಬಾವಿ ಕಟ್ಟೆಗೆ ಬೆನ್ನುಚ್ಕೋತ ಒಟಗುಡ್ತಾ ಇರೋ ಗಂಡನ್ ನೋಡೋದು ನನ್ ಕರ್ಮ ರೀ. ಬೇಗ ಬನ್ರಿ, ಮೈಗ್ ಸೀತಾ ಬಡ್ಕೊಂಡ್ರೆ ಏನ್ರಿ ಗತಿ? ನೀನ್ ಇದೆಯನ್ನೇ ಅಮೃತಾಂಜನ ತಿಕ್ಕೋಕೆ. ಈ ವಯಸ್ಸಲ್ಲಿ ಅಮೃತಾಂಜನ ತಿಕ್ಕಿದ್ರೆ ನೋವು ವಾಸಿನೂ ಆಗಲ್ಲ, ಕೈ ಎಣ್ಣೆ ಕುಡಿದ್ರೆ ಜೀರ್ಣವೂ ಆಗಲ್ಲ. ಲೇ, ವಯಸ್ಸಾಗಿದೆ ಅಂತ ಹೀಯಾಳಿಸ್ಬೇಡ್ವೆ. ನಿನ್ನ ಪ್ರಕಾರ ಇಡೀ ದೇಶದಲ್ಲಿ ಪ್ರತಿ ವರ್ಷ ನನ್ನೊಬ್ಬನಿಗೇನೋ ವಯಸ್ಸಾಗೋದು? ಅಯ್ಯೋ ಸಾಕ್ ಸುಮ್ನೆ ರೀ. ಆನೆಗೆ ವಯಸ್ಸಾದ್ರೆ ದಂತದ ಬೆಲೆ ಹೆಚ್ಚುತ್ತೆ, ನಿಮಗ್ ವಯಸ್ಸಾದ್ರೆ ಇನ್ನೂ ಒಂದ್ ಎರಡಲ್ಲೂ ಉದುರುತ್ತೆ. ಅಪ್ಪ, ಅಮ್ಮ ನಿನ್ ಜೊತೆ ಒಂಥರ ಸರ್ಸ ಆಗ್ತಿದ್ದಾರೆ. ಅಯ್ಯೋ ಭಗವಂತ, ಈ ಮಧ್ಯಮ ವರ್ಗದಲ್ಲಿ ಹೆಂಡತಿ ಗಂಡನ ವ್ಯಕ್ತಿತ್ವನ ಆಗಿದ್ದು ಜಗಿದು ಉಗಿದ್ರೆ ಅದಕ್ಕೆ ಸರಸ ಅಂತಾರಲ್ಲಪ್ಪ. ಸಾಕು ಸಾಕು, ನಡಿಯ. ಅಲ್ಲ ದೇಶ್ರೆ, ನಿಮ್ಮನ್ನ ನೋಡಿದ್ರೆ ಒಂಥರ ಸಂತೋಷನೂ ಆಗುತ್ತೆ, ಒಂಥರ ದುಃಖನೂ ಆಗುತ್ತೆ ನೋಡಿ. ಅಲ್ಲ, ಈ ವಯಸ್ಸಲ್ಲಿ ಎಲ್ಲ ಐಕ್ಳು ಶೋಕಿ ಮಾಡ್ಕೊಂಡು ಓಡಾಡವ್ರೆ ಹೆಚ್ಚು. ಅಂಥದ್ರಲ್ಲಿ ನೀವು ಮನೆ ಪಾಠನೂ ಹೇಳ್ಕೊಂಡು ಕಾಲೇಜ್ಗೂ ಹೋಗಿ ಓದ್ಕೊಂಡು ದೇವ್ರು ದಿಂಡ್ರು ಅದು ಅಲ್ಲದೆ ಅದೇನು ಜುಟ್ಟು ಅದು ಇಟ್ಕೊಂಡು ಕೋಪಿಸ್ಕೋಬೇಡಿ. ಏನೋ ಓದೋ ಹುಡುಗರು ಅಂತ ನಿಮ್ಮನ್ನೆಲ್ಲ ನಮಗೆ ಬಾಡಿಗೆ ಕೊಟ್ಟಿದ್ದೀರಾ, ಅದಕ್ಕೆ ಸಂತೋಷ ಆಗುತ್ತೆ. ಆದ್ರೆ 4 ತಿಂಗಳಿಂದ ನಾವು ಬಾಡಿಗೆ ಕೊಟ್ಟಿಲ್ಲ. ಆ ವಿಚಾರ ಏನಾರ ನಿಮ್ಮ ಹೆಂಡತಿ ಗೊತ್ತಾದ್ರೆ ಆಕೆ ನಿಮ್ಗೆ ಏನ್ ಅನ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ದುಃಖನೂ ಆಗುತ್ತೆ. ಅಯ್ಯೋ ಶಿವ್ರೆ, ಅವಳಿಗೇನಾದ್ರು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಕತ್ರಿ ಪಟ್ಟಲ್ಲ ಕಿರ್ಬನ್ ತರ ಪರ್ಚ್ಬಿಡ್ತಾಳೆ. ಅಲ್ಲ, ಇಲ್ಲಿಂದ 100 ಮೈಲಿ ದಾಟಿದ್ರೆ ಸಿಟಿ, ಅಲ್ಲಿ ಹೆಣ್ಣು ಮಕ್ಳೆಲ್ಲ ಹೇರ್ ಕಟ್ ಮಾಡ್ಕೊಂಡು ಕ್ರಾಫ್ ಬಿಟ್ಕೊಂಡು ಓಡಾಡ್ತವ್ರೆ. ನಿಮ್ಮನ್ನ ನೋಡಿದ್ರೆ ದುಃಖ ಆಗ್ತದೆ ಹೇಳಿ. ನಮಸ್ಕಾರ ಶಿವರಾಮ್ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಪಾಪಣ್ಣವ್ರೆ, ಬನ್ನಿ ಮೇಷ್ಟ್ರೆ. ಅಯ್ಯೋ, ಬೇಗ ಜಡ ಹಾಕಮ್ಮ, ಮೇಷ್ಟ್ರು ಬಂದ್ಬಿಟ್ರು. ಸರಿಯಾಗಿ ಕೂತ್ಕೊಳ್ಳೆ. ಮೇಷ್ಟ್ರೆ, ಇವತ್ತು ನಿಮಗೆ ಇಷ್ಟವಾದ ತಿಂಡಿ ಮೆಂತ್ಯದ ದೋಸೆ. ನೀನೇ ನೋಡೆ, ಮೇಷ್ಟ್ರು ಬಂದಿದ್ದಾರೆ. ನಿಮ್ಮ ಹತ್ರ ಒಂದು ವಿಷಯ ಕೇಳ್ಕೊಂಡು ಹೋಗವ ಅಂತ ಬಂದೆ. ಏನು ಪಾಪಣ್ಣವ್ರೆ? ಈ ಊರ್ನಾಗೆ ಒಂದ್ ಕುಸ್ತಿ ಅಖಾಡ, ಒಂದ್ ವ್ಯಾಯಾಮ ಶಾಲಾ ಪ್ರಾರಂಭಿಸೋವ ಅಂತ. ಈಗಿನ ಕಾಲದ ಹುಡುಗರಿಗೆ ಕುಸ್ತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ನೋಡಿ. ಅದಕ್ಕೆ ನೀವು ಬ್ಯಾಂಕ್ ಸಾಲ ಕೊಡ್ತಿದ್ರೆ ಪ್ರಾರಂಭಿಸೋವ ಅಂತ. ಕುಸ್ತಿಗೆ ಬ್ಯಾಂಕ್ ಸಾಲನ? ನಾನು ಈ ತರ ಸಾಲನ ಎಲ್ಲೂ ಸ್ಯಾಂಕ್ಷನ್ ಮಾಡಿಸಿಲ್ವೇ. ಆದ್ರೂ ಪ್ರಯತ್ನ ಪಡ್ಬೋದು. ನೀವು ಮನ್ಸು ಮಾಡಿದ್ರೆ ಯಾವ್ದಾಗೋದಿಲ್ಲ ಶಾಸ್ತ್ರಿಗಳೇ. ಜಡೆ ಹಾಕೋದು ಅಂದ್ರೆ ಬಿದಿರಿನ ಬುಟ್ಟಿ ಹಿಡಿದಾಗೆ ಅಂತ ತಿಳ್ಕೊಂಡಿದ್ಯಾ? ಏನ್ ಸಮಾಚಾರ ಮೇಷ್ಟ್ರೆ? ಏನೂ ಇಲ್ಲ ಸರ್. ಏನೂ ಇಲ್ವೇ? ಇದೆ ಸರ್. ಏನಿದೆ? ಏನೂ ಇಲ್ಲ ಸರ್. ಮೀನಾಕ್ಷಿ, ಮೇಷ್ಟ್ರು ಕಾಯ್ತಾ ಇದ್ದಾರೆ, ಬೇಗ ಬಾರೆ. ಬಂದೆ ಅಪ್ಪ. ಈ ಅಮ್ಮ ನನ್ ಜುಟ್ ಬಿಡ್ತಾನೆ ಇಲ್ಲ. ತಿರುಗು. ಅಯ್ಯಯ್ಯಯ್ಯೋ, ಒಳ್ಳೆ ಬಟ್ಟೆ ಗಿರಣಿ ಸೈರಂತರ ಬಡ್ಕೋತಾರಲ್ಲ ನಿಮ್ಮಪ್ಪ. ತಿರುಗು. ಏ ಮೀನೆ, ಮೆಂತ್ಯ ದೋಸೆ ತಗೊಂಬಾರೆ, ಮೇಷ್ಟ್ರು ಆದ್ರಿಂದ ಕಾಯ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ಪರವಾಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಮೇಷ್ಟ್ರೆ, ತಣ್ಣಗಾದ್ಮೇಲೆ ಮೆಂತ್ಯದ ಕಹಿ ಹೆಚ್ಚಾಗಿ ಹೋಗುತ್ತೆ. ದೋಸೆ ಒಂಥರ ಈ ಆಯುರ್ವೇದ ಪಂಡಿತರ ಲೇಹಿ ತರ ಆಗೋಗಿರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ತಗೊಳ್ಳಿ ಮೇಷ್ಟ್ರೆ, ದೋಸೆ ಆರಾಮಾಗಿ ತಿಂದು ಪಾಠ ಮಾಡಿ. ನಾನಿನ್ನು ಬರ್ತೇನೆ. ಏ ಮೀನೆ, ಸರಿಯಾಗಿ ಮೇಷ್ಟ್ರ ಹತ್ರ ಪಾಠ ಹೇಳಿಸ್ಕೊ. ತಗೊಳ್ಳಿ ಸರ್. ಸರ್, ಆಯುರ್ವೇದ ಪಂಡಿತರ ಲೇಹ್ಯ ಕಹಿಯಾಗಿರುತ್ತಾ ಸರ್? ಪಂಡಿತರ ಕೈ ಸಿಹಿಯಾಗಿದ್ರೆ ಮೇಷದ ಕೈ ಗೊತ್ತಾಗೋದಿಲ್ಲಮ್ಮ. ಸರ್, ಹುಡುಗ ಬಡವ, ವಿಪರೀತ ರಸಿಕ. ಸರ್, ನೀವು ಮೊದ್ಲು ಬೇರೆಯವ್ರ ಮನೆ ಪಾಠಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬನ್ನಿ ಸರ್. ಎಲ್ರು ಹೀಗೆ ಹೇಳಿದ್ರೆ ಹಾಗ್ ಮೀನಿ? ನಾ ಬೆಳಿಗ್ಗೆ ಹೋಗಿ ಡಾನ್ಸ್ ಕಲಿತಿದ್ದೀನಲ್ಲ ಸರ್, ಅದಕ್ಕೆ ನೀವು ನಮ್ಮ ಮನೆಗೆ ಸ್ವಲ್ಪ ನಿಧಾನವಾಗಿ ಬನ್ನಿ ಸರ್. ನಿಂಗೆ ಒಂದ್ ಗುಟ್ ಗೊತ್ತಿಲ್ಲ? ಗುಟ್ಟು ಏನ್ ಸರ್ ಅದು? ಅವ್ರು ಯಾರು ನಿನ್ ಹಾಗಲ್ಲ. ನನ್ ಹಾಗಲ್ಲ ಅಂದ್ರೆ? ಅಂದ್ರೆ ನಿನ್ನಷ್ಟು ಒಳ್ಳೆಯವರಲ್ಲ ಅಂತ. ಒಳ್ಳೆಯವಳು ಅಂದ್ರೆ ಜಾಣೆ ಅಂತನ ಸರ್? ನಾನ್ ಯಾವತ್ತಾರು ನಿನ್ನ ಪೆದ್ದು ಅಂತ ಕರ್ದಿದ್ದೀನ? ನೀನೆಷ್ಟು ಚೂಟಿ, ಚೂಟಿಯಾಗಿ ಹಕ್ಕಿ, ಹಕ್ಕಿ ಹಾಗೆ ಹಾರಾಡ್ತಾ ಇರ್ತೀಯ. ನಂಗೆ
ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಸರ್ ನೀವು ತುಂಬಾ ಒಳ್ಳೆಯವರು ಸರ್. ಇನ್ಮೇಲಿಂದ ನಾನು ನಿಮ್ಮನ್ನ ಕಾಯಿಸೋದಿಲ್ಲ ಸರ್. ನಾನ್ ಕಾಯೋದು ನಿನಗ್ ತಾನೆ ನೀನೆ. ಹೋಗಿ ಸರ್, ನೀವ್ ಹೀಗೆಲ್ಲ ಮಾತಾಡ್ಬಿಟ್ರೆ ನಂಗೆ ಹೇಗೋ ಆಗೋಗ್ಬಿಡುತ್ತೆ ಸರ್. ಸರ್ ಇವತ್ ಸ್ಕೂಲಲ್ಲಿ ಸೈನ್ಸ್ ಟೆಸ್ಟ್ ಸರ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳ್ಕೊಡಿ ಸರ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆಯ್ತು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಇನ್ನೊಂದ್ಸರಿನಾ? ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಇನ್ನೊಂದ್ಸತಿನಾ? ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಯಾಕೆ ಮೀನಾಕ್ಷಿ? ನಂಗೆಲ್ಲ ಗೊತ್ತಾಗೋಯ್ತು ಸರ್. ಆಕ್ಷನ್ ಅಂದ್ರೆ ನಿಮ್ ಕತ್ತು ಎಡಕ್ ತಿರ್ಗೋದು, ರಿಯಾಕ್ಷನ್ ಅಂದ್ರೆ ನಿಮ್ ಜುಟ್ಟು ಪಲಕ್ ಹಾರೋದು. ಆಕ್ಷನ್ ಅಂದ್ರೆ ಕತ್ತು ಎಡಕ್ ತಿರ್ಗೋದು, ರಿಯಾಕ್ಷನ್ ಅಂದ್ರೆ ಜುಟ್ಟು ಪಲಕ್ ಹಾರೋದು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನೀನ್ ಬಹಳ ಚೂಟಿ ಮೀನಾಕ್ಷಿ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇದೇನ್ ಮೇಸ್ಟ್ರೆ ಇದು? ಪಾಠ ಹೇಳ್ಕೊಡಿ ಅಂದ್ರೆ ಬಿದ್ದು ಬಿದ್ದು ನಗ್ತಿದ್ದೀರಲ್ಲ. ಅದೇನಮ್ಮ ವಿಜ್ಞಾನದ ಪಾಠ. ಆಕ್ಷನ್ ಅಂದ್ರೆ ನಮ್ ಮೇಷ್ಟ್ರ ಕತ್ತು ಎಡಕ್ ತಿರ್ಗೋದು, ರಿಯಾಕ್ಷನ್ ಅಂದ್ರೆ ನಮ್ ಮೇಷ್ಟ್ರ ಜುಟ್ಟು ಪಲಕ್ ಹಾರೋದು. ಅಯ್ಯೋ ನಂಜುಂಡೇಶ್ವರ, ವಿಜ್ಞಾನ ಅಂದ್ರೆ ಇಷ್ಟೇನಾ? ಮೇಷ್ಟ್ರ ಕತ್ತು ಆ ಕಡೆ ತಿರುಗಿದ್ರೆ ಜುಟ್ಟು ಈ ಕಡೆ ಹಾರುತ್ತೆ, ಮೇಷ್ಟ್ರ ಕತ್ತು ಈ ಕಡೆ ತಿರುಗಿದ್ರೆ ಜುಟ್ಟು ಆ ಕಡೆ ಹಾರುತ್ತೆ. ವಿಜ್ಞಾನ ಅಂದ್ರೆ ಇಷ್ಟೇನಾ? ಅಲ್ವೇ ಮಿನಿ, ಇನ್ನು ಏನೇನೋ ಆಸೋದು ಅಂತಾರಲ್ಲೇ. ಅಲ್ಲಮ್ಮ ನಿಂಗೆ ವಿಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು. ವಿಜ್ಞಾನ ಅಂದ್ರೆ ಜುಟ್ಟು ಹಾರಿಸೋದು, ಭೂಗೋಳ ಅಂದ್ರೆ ಒಳಕಲ್ ತಿರುವುದು, ಚರಿತ್ರೆ ಅಂದ್ರೆ ನನ್ನ ಕರ್ಮ. ನಿಮ್ಮ ಅಪ್ಪನ್ನ ನಾನು ಮದುವೆ ಆಗಿರೋದು. ಮಾದೇವಿ, ಮಟ್ಟಿ ಉಂಜಾಕೋ ಅಂತ ಕುಗಿ ಒಂದ್ ಗಂಟೆ ಮೇಲಾಯ್ತು, ಜಟ್ಟಿ ಬರ್ನೇ ಇಲ್ವಲ್ಲಿ. ಎಲ್ಲೇ ಹೋದ ಇವನು? ಇನ್ನೇನ್ ಬರೋ ಹೊತ್ತಾಯ್ತು, ಬರ್ತಾನೆ. ಹೋಗಿ ಆ ಭೂದೇವಿ ಕೈಲಿ ಹಾಲು ಮೊಟ್ಟೆ ಕಳ್ಸು, ಹೋಗು ಜಲ್ದಿ. ಕಳಿಸ್ತೀನಿ. ಇವತ್ತು ನಮ್ಮ ಉಸ್ತಾದ್ ಪಾಪಣ್ಣ ಒಂದು ಹೊಸ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ ಗೊತ್ತಾ? ಆ ಪಾಪಣ್ಣಂಗೆ ಈ ಊರು ಬಿಟ್ಟರೆ ಬೇರೆ ಯಾರು ಶಿಷ್ಯರೇ ಇಲ್ಲ. ವಿಜ್ಞಾನಿಗಳು ಹೊಸ ಇಂಜೆಕ್ಷನ್ ನ ಮೊದಲು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ನೋಡು. ಹಾಗೆ ಆ ಪಾಪಣ್ಣಂಗ್ ಬರೋ ಹೊಸ ವಿಚಾರ ಎಲ್ಲ ನಿನ್ ಮೇಲೆ ಪ್ರಯೋಗ ಮಾಡೋದು. ನಾನು ಇಲಿ ಅಂತೀನೋ? ಇಲಿ ನಾನು ಇಲಿ ಅಲ್ವೋ? ಹುಲಿ ಹುಲಿ ಹುಲಿನಾ? ಹಾಗಾದ್ರೆ ಬಂಡೀಪುರಕ್ಕೆ ಹೋಗು, ಅಲ್ಲಿ ಹುಲಿ ಬೇಕು ಅಂತ ಒದ್ದಾಡ್ತಿದ್ದಾರೆ. ಸಡಕಲ ಹಂಚಿ ಗಡ್ಡಿ ಪೈಲವಾನ್ ಜುಟ್ಟು, ನನ್ನನ್ನ ರೇಗಿಸ್ಬೇಡ. ನಮ್ ಉಸ್ತಾದ್ ಹೇಳ್ಕೊಟ್ಟಿರೋ ಒಂದೇ ಒಂದು ಕತ್ರಿ ಪಟ್ಟು ಹಾಕಿದ್ರೆ ನಿನ್ನ ಎಳೆ ಮೂಳೆ ಎಲ್ಲ ಕೋಡಬಳೆ ಚಕ್ಲಿ ತರ ಒಂಕಿ ಡೊಂಕಿ ಆಗ್ಬಿಡುತ್ತೆ. ಹುಷಾರ್. ಜಟ್ಟಿ, ನನ್ ಮೂಳೆ ಎಲ್ಲ ತಲೆಯಲ್ಲಿದೆ, ಅದನ್ನ ಯಾರು ಒಂಕಿ ಡೊಂಕಿ ಮಾಡಕ್ ಆಗಲ್ಲ. ತಲೆಯಲ್ಲಿದ್ಯಾ? ನೋಡ್ತಾ ಇರು, ಒಂದಲ್ಲ ಒಂದಿನ ನಿನ್ನ ಬುದ್ಧಿ ಶಕ್ತಿಗಿಂತ ನನ್ನ ದೇಹ ಶಕ್ತಿನೇ ಮುಖ್ಯ ಅಂತ ತೋರಿಸ್ತೀನಿ, ನೋಡ್ತಾ ಇರು. ಹೋಗಲ್ಲ ಅದು ಬಿದ್ದೆ. ನಮಸ್ಕಾರ ಗುರುಗಳಿಗೆ. ಎಲ್ಲ ಜಟ್ಟಿ ಯಾಕಲಾ ಲೇಟು? ಲೇ ಭೂದೇವಿ, ಹಾಲು ಮೊಟ್ಟೆ ತಗೊಂಬರೇ, ಜಟ್ಟಿ ಬಂದವನೇ. ಭೂದೇವಿ, ಭೂದೇವಿ, ಬಾ, ಇದನ್ ತಗೊಂಡೋಗಿ ಆ ಜಟ್ಟಿ ಕೊಟ್ಬಿಟ್ ಬಾ. ಅಯ್ಯೋ, ನಮ್ಮ ಅಪ್ಪನ್ ಬೆಳಗ್ಗೆ ಇದ್ರೆ ಏನಾದ್ರೂ ಸರ್ಕಸ್ ಇದ್ದೇ ಇರುತ್ತೆ. ಇವತ್ತೇನು ಹೊಸ ಸರ್ಕಸ್ಸೋ ಏನೋ. ಜಟ್ಟಿ ತಗೋ. ಅಲ್ಲೇನ್ ನೋಡ್ತಿದ್ಯಾ? ಏನಿಲ್ಲ, ನೀನ್ ಕುಡಿಯೋ. ಚೆನ್ನಾಗಿದೆ ಜೋಡಿ. ಯಾರ್ದಪ್ಪ ಜೋಡಿ ಚೆನ್ನಾಗಿರೋದು? ಅಲ್ಲೇನ ನೋಡ್ತಿ, ಪಕ್ಕದಲ್ಲಿ ಅವನಲ್ಲ ನಿನ್ ಜೋಡಿ ಜಟ್ಟಿ. ಇವ್ ನನ್ ಜೋಡಿ ಸರಿ ಇಲ್ಲ ಬಿಡು. ಇನ್ನೆಲ್ಲ ಅವನ ನಿನ್ ಜೋಡಿ? ನನ್ ಜೋಡಿ ದೂರದಲ್ಲವನೇ. ದೂರದಲ್ಲೆಲ್ಲ ಅವನೇ, ಹತ್ತಿರದಲ್ಲ ಅವನಲ್ಲ ನಿನ್ ಜೋಡಿ ಜಟ್ಟಿ. ಹೋಗೆ. ಜಟ್ಟಿ, ಹೊಸ ಮಾಡಕ್ ಸಿದ್ಧ ಇದೆಯರಲ್ಲಿ? ವಾ, ನಾನ್ ರೆಡಿ. ಜಟ್ಟಿ, ರಸಬಾಳೆ ವ್ಯಾಯಾಮ, ಬಾ ಹಿಂದೆ ಬಾ. ಮಾಡು. 11, 12, 13, 14, 15, 16, 17, 18. ಕಣ್ಣಲ್ಲಿ ಕಣ್ಣಿಟ್ಕೊಂಡಾರೋ, ಬಾ ಎಂತ ವ್ಯಾಯಾಮ. ರಾಜರು ವ್ಯಾಯಾಮ ಇದು.
ಒಂದಿದೆ. ಭಲೆ ಜಟ್ಟಿ ಭಲೆ, 99 ಬಾಳೆಹಣ್ಣು ಸಿಪ್ಪೆ ನೆಗೆದು ಬಿಟ್ಟಿಯಲ್ಲೋ. ಇದು 100ನೇ ಬಾಳೆಹಣ್ಣು. ಈ ಸಿಪ್ಪೆ ನೀ ದಾಟದ್ರೆ ನಿನಗೆ ಪ್ರೈಸು, ಬಾಳೆಹಣ್ಣೆ ಪ್ರೈಸು. ದಾಟು. ಎಲೈ 100ನೇ ಬಾಳೆ ಸಿಪ್ಪೆಯೇ, ನಿನ್ನನ್ನು ದಾಟುವೆ. ಅಪ್ಪ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶ. ಅಯ್ಯೋ ಮಾರುತಿ, ಕಾಲೋಯ್ತಲ್ಲಪ್ಪ. ಅಮ್ಮಮ್ಮ, ಹೊಸ ವ್ಯಾಯಾಮ ಅಂತ ಹೋಗಿ ಹಳೆ ಮಂದಿ ಮುರ್ಕೊಂಡ್ ಬಂದಿಲ್ಲ, ಏನಾಯ್ತಾ? 99 ಬಾಳೆಹಣ್ಣು ಸಿಪ್ಪೆ ನಾ ಎಗರಿ ತಪ್ಪಿಸ್ಕೊಂಡ್ಬಿಟ್ಟೆ. 100ನೇ ಕೈ ಕೊಟ್ಬಿಡ್ತಲ್ಲ. ಅಯ್ಯೋ ಮಾರುತಿ. ಲೋ ಜಟ್ಟಿ, ಬೆಟ್ಟ ಹತ್ತುವಾಗ 99 ಮೆಟ್ಲು ಸಲೀಸಾಗೇ ಇರುತ್ತೆ. 100ನೇ ಮೆಟ್ಲಿಗೆ ಎಣ್ಣೆ ಬೆಳೆದಿರುತ್ತೆ. ಜೋಪಾನ ಕಾಲಿಡ್ಬೇಕು. ಅಯ್ಯಪ್ಪ, ನಂಗೆ ಕೈಲಾಗಲ್ಲಪ್ಪ. ಜುಟ್ಟು ಮೈ ಆಮೇಲೆ ಒರೆಸ್ಕೊಳ್ಳೋ. ನಾನು ಸ್ವಲ್ಪ ಮಂಡಿ ಹೊತ್ತು ಬಾರ. ಇಲ್ಲಪ್ಪ, ನಾನು ಮೀನಾಕ್ಷಿ ಮನೆ ಪಾಠಕ್ಕೆ ಹೋಗ್ಬೇಕು, ಹೊತ್ತಾಗತ್ತೆ. ನಿನಗ ಚೀಟಿ ಬಟ್ಟೆ ಲಂಗ ಜಂಪರ್ ಮೀನಾಕ್ಷಿ ಮುಖ್ಯನಾ, ಈ ಜಗ್ಜಟ್ಟಿ ಮಂಡಿ ಮುಖ್ಯನಾ? ಅಮ್ಮ ಲೇ, ನಿನ್ ಮಂಡಿ ಅಲ್ವೋ, ಲಂಗ ಜಂಪರ್ ಮೀನಾಕ್ಷಿ ಮುಖ್ಯ. ನೀನ ಎಂಥ ಮನುಷ್ಯನ ನೀನು? ನೀನ್ ಯಾರು? ನಾನು ಯಾರ? ನಾನು ಜುಟ್ಟು, ಮಂಡಿ ಹೊತ್ತಂದ್ರೆ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ ಜುಟ್ಟು. ಅಯ್ಯೋ ಹೊತ್ತಾಯ್ತು, ಪಾಠಕ್ಕೆ ಹೋಗ್ಬೇಕು. ಮೀನಾಕ್ಷಿ ಮನೆಗೆ ಹೋಗ್ಬೇಕು. ಹಿಡಿರೋ ದೋಸೆ. ಏನದು ಮೀನಾಕ್ಷಿ? ಸರ್, ಕೂತ್ಕೋ ಬಾಮ್ಮ ಮೀನಾಕ್ಷಿ. ಸರ್ ಹೇಗಿದೆ ಸರ್? ಏನದು ಮೀನಾಕ್ಷಿ? ಹೇಗಿದೆ ಸರ್ ದಾವಣಿ? ಬಾ ಕೂತ್ಕೋ. ಸರ್, ಇವತ್ತು ವಿಜ್ಞಾನದ ಪಾಠ ಬೇಡಿ ಸರ್. ಅವತ್ತೊಂದು ಪದ್ಯ ಹೇಳ್ಕೊಟ್ರಲ್ಲ ಸರ್, ಅದು ಹೇಳ್ಕೊಡಿ ಸರ್. ಹಾ ಸರಿ. ಕಮಲದಂತಹ ಕಣ್ಣುಗಳು, ಸಂಪಿಗೆಯಂತಹ ಮೂಗು, ದಾಳಿಂಬೆಯಂತಹ ಹಲ್ಲು, ಕರಿಯ ನಾಗರ ಹಾವಿನಂತಹ ಏನ್ ಮೀನಾಕ್ಷಿ? ನಿಮ್ ಜುಟ್ಟು ಸರ್.
ಬಾ ಬಾ ಬಾ, ನೀನ್ ಬರ್ತೀಯ ಅಂತ 10 ನಿಮಿಷ ಮುಂಚೆನೆ ಗೊತ್ತಾಗೋಯ್ತು ನನಗೆ. ಕಿಲಾಡಿ ಕರ್ಣ ನೀವು. ಅದೇನ್ ಗೊತ್ತಾಯ್ತು? ನಾನೇನ್ ಬರ್ಬೇಕಾರೆ ಬಸ್ ತರ ಪಾವ್ ಪಾವ್ ಅಂತ ಹಾರ್ ನೋಡ್ಕೊಂಡ್ ಬರ್ತೀನ? ನಿನ್ ಹೆಸರೇ ಭೂದೇವಿ ಅಲ್ವಾ? ನೀ ಬರೋಕ್ ಮುಂಚೆನೆ ಗಮ್ಮತ್ತ ವಾಸನೆ ಬರುತ್ತೆ. ಅದಿರ್ಲಿ, ಏನೋ ಡಬ್ಬ ತಕೊಂಡ್ ಬಂದಿದ್ಯಲ್ಲ, ಅಲ್ಲ ಏನಿದೆ ಅಂತ ಕೇಳಿದೆ ಅಷ್ಟೇ. ನಮ್ಮ ಅಮ್ಮ ಮುದ್ದೆ ಕಾಳು ಸಾರು ಮಾಡಿದ್ರು, ಜಟ್ಟಿ ಕೊಟ್ಬಿಟ್ ಬಾ ಅಂದ್ರು, ಅದಕ್ಕೆ ತಕೊಂಡ್ ಬಂದೆ. ಓಹೋ, ಭಾರಿ ನಶೀಬ್ದಾರ ಈ ಜಟ್ಟಿ. ನಿಮ್ಮಪ್ಪ ಅವನ್ ಕೈ ಸಖತ್ತಾಗಿ ವ್ಯಾಯಾಮ ಮಾಡಿಸ್ತಾರೆ, ನಿಮ್ಮಮ್ಮ ಚೆನ್ನಾಗಿ ಚೀನಿ ಹಾಕ್ತಾಳೆ. ಮತ್ತೆ ಅವ್ನ್ ಚೆನ್ನಾಗ್ ತಿಂತಾನೆ, ಆಮೇಲೆ ವ್ಯಾಯಾಮ ಮಾಡಿ ಅರಗಿಸ್ಕೊಂತಾನೆ. ನೀವು ಇದೀರಾ, 3 ಹೊತ್ತು ಮಲ್ಕೊಂಡೇ ಇರ್ತೀರಾ, ಇಲ್ಲಾಂದ್ರೆ ಇಷ್ಟಪ್ಪ ಪುಸ್ತಕ ತಗೊಂಡು ಓದ್ತಾನೆ ಇರ್ತೀರಾ. ಅಯ್ಯೋ, ಇದೇನ್ ಹಿಂಗ್ ಬಿಸಾಕ್ತೀಯಾ? ಇದೇನ್ ಗೊತ್ತಾ, ಇದು ಜಗತ್ತಿನ ಅದ್ಭುತ ಪ್ರೇಮ ಕಾದಂಬರಿ ಇದು. ಅಯ್ಯೋ, ಏನೋ ಪ್ರೇಮ ಅಂದಾಕ್ಷಣ ಹಂಗೆ ನುಲಿತಾ ಇದೆಯಲ್ಲ? ಪ್ರೇಮ ಅಂದ್ರೆ ನನಗೆ ಚೆನ್ನಾಗ್ ಗೊತ್ತು. ಪ್ರೇಮ ಅಂದ್ರೆ ಏನು ಇಲ್ಲ, ದೊಡ್ಡ ಸೊನ್ನೆ, ಗೊತ್ತಾಯ್ತಾ? ಪುರ್ಸೊತ್ತಿದ್ರೆ ಹೇಳಿ, ನಿಮ್ಗೂ ಹೇಳ್ಕೊಡ್ತೀನಿ. ನಿನ್ನಿಂದ ನಾನೇನ್ ಕಲ್ತ್ಕೋಬೇಕಾಗಿಲ್ಲ. ಪ್ರೇಮ ಅಂದ್ರೆ ಮೂರ್ಖತನ. ಹಂಗಂದ್ರೆ ಇಷ್ಟಪ್ಪ ಪುಸ್ತಕ ಓದೋದ್ರಲ್ಲಿ ಏನ್ ಜಾಣ್ತನ ಇದೆ? ಇವರೆಲ್ಲ ಈ ಪುಸ್ತಕದಲ್ಲಿ ಎಷ್ಟು ಸುಳ್ಳು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಜಾಣ್ತನ ಇದೆ. ನೀವೆಲ್ಲ ಪ್ರೇಮ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಿಮ್ಮಪ್ಪ 1 ಕಿಲೋಮೀಟರ್ ಮೀಸೆ ಪಾರ್ಟಿ ಜೆಟ್ಟಿ ಮೇಲೆ ನಿಗಾ ಮಾಡಿದಾನೆ, ಅದು ಪ್ರೇಮನ? ನಿಮ್ಮಮ್ಮ ಈ ರಾಗಿ ಹಿಟ್ಟು ಹೆಸರು ಕಾಳು ಎಲ್ಲಾ ಕಳಿಸ್ತಾಳಲ್ಲ, ಅದು ಪ್ರೇಮನ? ಇದನ್ನ ಹಿಡ್ಕೊಂಡು ನೀನ್ ನುಲಿತಾ ಬರ್ತೀಯಲ್ಲ, ಇದು ಪ್ರೇಮನ? ಸುಮ್ನಿರಿ. ನಿಮ್ಮಪ್ಪ ವ್ಯಾಯಾಮ, ನಿಮ್ಮಮ್ಮ ಮುದ್ದೆ, ನೀನ್ ಕ್ಯಾರಿಯರ್ ಆಗಿ ನಮ್ ಜಟ್ಟಿನ ಬಲೆಗೆ ಹಾಕೋತಾ ಇರೋದು ನನ್ ಗೊತ್ತಿಲ್ವಾ? ನಿಮ್ಮ ಜಟ್ಟಿನ್ ಕಂಡ್ರೆ ವಿಶ್ವಾಸ ಇದೆ, ನಿಮ್ಮಂತರ ಹತ್ರ ಯಾಕೆ ಹೇಳ್ಬೇಕು? ಕಾಮಾಲೆ ಕಣ್ಣಿಗೆ ನೋಡಿ, ಆ ಮುದ್ದೆ ತಂದಿರೋದು ಜಟ್ಟಿಗೆ, ನಾನ್ ಹೋದ್ಮೇಲೆ ನುಂಗ್ಬಿಟ್ಟಿರಾ? ರುದ್ರ, ಭೂದೇವಿ ಬಂದಿದ್ಲಾ? ನಿಂಗೆಂಗ್ ಗೊತ್ತಾಯ್ತು? ಅವಳು ಬಂದೋದ್ರೆ ಒಂಥರ 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 ಗಮ್ ಗಮ್ ಅಂತ ವಾಸನೆ ಬರುತ್ತೆ. ಅವಳು ಬಂದ್ ಎಲ್ಲೂ ಹೋಗದೆ ಇಲ್ಲೇ ಇದ್ದು ಬಿಟ್ರೆ ಆಗ ಕೋಡುಬಳೆ ತಿನ್ಕೋ ಕಾಮನ್ ಬಿಲ್ ನೋಡ್ದಂಗೆ, ರವೆ ಉಂಡೆ ರುಚಿ ನೋಡ್ತಾ ನೋಡ್ತಾ ತಿನ್ಕೋ ಜಲಪಾತದಲ್ಲಿ ಈಜ್ದಂಗೆ, ತಿಂತಾ ಕುಹು ಕೋಗಿಲೆ ಸ್ವರ ಕೇಳ್ದಂಗೆ, ಪ್ರಕೃತಿ ಎಲ್ಲ ಒಟ್ಟಾದಂಗೆ ಒಂಥರ ಒಂಥರ ಈ ಸರ್ಕಸ್ ಆದಂಗ ಆಗೋಗುತ್ತೆ. ಕಪಿ ಮುಂಡೆ ಇದೆ, ಹಿಂಗ್ಸು ಹಾವಿದ್ದಂಗೆ. ತಲೆ ಹಿಡಿತೀನಿ ಅಂತ ಹೋದ್ರೆ ಮೈಗ್ ಸುತ್ಕೊಂಡು ತಲೆ ಕುಟ್ಕಿ ಪರಾರಿ ಆಗ್ಬಿಡುತ್ತೆ. ಭೂದೇವಿಗೆ ನನ್ ಕಂಡ್ರೆ ಬಹಳ ಆಸೆ ಗೊತ್ತಾ? ಜಟಿ ಕುತ್ಕೊಳ್ಳೋ. ನೋಡೋ, ಆಕಾಶದಲ್ಲಿ ಮೋಡ ಜಮಾಯಿಸ್ತಾ ಇದೆ, ಈಗ್ಲೇ ಕೊಡೆ ಬಿಚ್ಕೊಂಡ್ಯೋ ಬಚಾವ್, ಇಲ್ಲ ಅಂದ್ರೆ ಮುಂಗಾರು ಮಳೆಯಲ್ಲಿ ಕೊಚ್ಚೋಗ್ಬೇಕಾಗುತ್ತೆ, ಹುಷಾರ್. ಮೀನಾಕ್ಷಿ ಬಾಮ್ಮ, ಹೊತ್ತಾಯ್ತು. ಸರ್. ಏನ್ ಮೀನಾಕ್ಷಿ? ಸರ್. ಏ ಸೀರೆ ಉಟ್ಕೊಂಡ್ರೆ ಮೀನಾಕ್ಷಿ, ಲಂಗ ಜಂಪರ್ ಹಾಕಿದ್ರೆ ಮೀನಿ. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ನಿಮ್ಮ ಅಪ್ಪ ಅಮ್ಮ ಇಲ್ವಾ? ಅವ್ರ ಮನೇಲಿಲ್ಲ ಸರ್, ಊರಿಗೆ ಹೋಗಿದ್ದಾರೆ. ನಂಗೆ ನಂಗೆ ಬೇಕು. ಏನ್ ಬೇಕು ಸರ್? ನೀರು. ನೀರಾ?
ನಂಗೆ ಜ್ವರ ಬಂದಿದೆ. ಜ್ವರ ಬಂದಿದೆಯಾ ಸರ್? ಡಾಕ್ಟರ್ ಹತ್ರ ಹೋಗೋಣ ಸರ್? ಬೇಡ ಬೇಡ, ನಾ ಹೋಗ್ತೀನಿ. ಸರ್ ಯಾಕೆ ಸರ್? ಇಲ್ಲ, ನಾ ಹೋಗ್ತೀನಿ. ಸರ್ ಇಲ್ಲ, ಸರ್ ಸರ್ ನಾ ಹೋಗ್ತೀನಿ. ಸರ್ ಇಲ್ಲ, ನಾ ಹೋಗ್ತೀನಿ. ಸರ್ ನಿಮ್ ಮನೇಲಿ ನಡೆಯೋ ಎಲ್ಲಾ ಶುಭ ಕಾರ್ಯಗಳಿಗೂ ನಮಗೂ ಒಂದು ಸಂಬಂಧ ಇದೆ ಶಾಸ್ತ್ರಿಗಳೇ. ನಿಮ್ ತಂದೆಗೆ ಮದುವೆ ಮಾಡಿಸಿದ್ದು ನಮ್ ತಂದೆನೇ ಅಲ್ವೇ? ಇನ್ನು ನಿಮ್ಮಿಬ್ಬರ ಮದುವೆ ಮಾಡಿಸಿದ್ದು ನಾನೇ ಅಲ್ವೇ? ನಿಮ್ ಮಗಳ ನಾಮಕರಣ ಮಾಡಿಸಿದ್ದು ನಾನೇ ಅಲ್ವೇ? ಈಗ ನಿಮ್ ಮಗಳ ಮದುವೆ, ಹೌದು ತಾನೇ? ಮೀನಾಕ್ಷಿ ಬೆಳೆದು ದೊಡ್ಡವಳಾಗಿದ್ದಾಳೆ. ಮೀನಾಕ್ಷಿ ಬೆಳೆದು ಅಷ್ಟೊಂದು ದೊಡ್ಡವಳಾಗ್ಬಿಟ್ಟಿದ್ದಾಳ? ಅಷ್ಟೊಂದು ದೊಡ್ಡವಳಾಗಿದ್ದಾಳೆ ಅಂತ ಅಲ್ಲ ಶಾಸ್ತ್ರಿಗಳೇ, ಬೇಡದ ದೊಡ್ಡವಳಾಗಿದ್ದಾಳೆ. ಇವಳಿಗೆ ಅವಸರ ಅಷ್ಟೇ. ಅವಸರ ಅಂತ ಅಲ್ಲ ಶಾಸ್ತ್ರಿಗಳೇ, ಈಗ್ಲಿಂದ ಪ್ರಯತ್ನ ಪಟ್ರೆ ಇನ್ನೊಂದ್ 2 ವರ್ಷ ಅಥವಾ 3 ವರ್ಷದಲ್ಲಾದ್ರೂ ಆಗ್ಬೋದಲ್ವೇ? 2-3 ವರ್ಷ ಯಾಕೆ ತಾಯಿ? ಎಲ್ಲ ಭಗವಂತನ ಪ್ರೇರಣೆ ಇದ್ರೆ 2-3 ದಿವಸದಲ್ಲೇ ಆಗೋಗ್ಬಿಡ್ಬೋದು. ಅಲ್ಲ ಭಾಗೀರಥಿ, ನಿನ್ನ ಮದುವೆ ಮಾಡೋವಾಗ ನಾವು ಎಷ್ಟೊಂದ್ ದಿನ ಹುಡುಕಾಡ್ಲಿಲ್ಲವೇ? ಎಲ್ಲ ಆ ಭಗವಂತನ ಇಚ್ಛೆ. ಶಾಸ್ತ್ರಿಗಳೇ, ಜಾತಕ ತಂದಿದ್ದೀರಿ ತಾನೇ? ತಂದಿದ್ದೀನಿ. ತಗೊಳ್ಳಿ. ಶ್ರೀರಾಮ ಶ್ರೀರಾಮ ರಾಮ ರಾಮ. ಜಾತಕ ಪ್ರಶಸ್ತವಾಗಿದೆ. ಅನುರೂಪನಾದ ವರ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಶಾಸ್ತ್ರಿಗಳೇ. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಚಿಟಿ ಹೇಳು ಮೀನಾಕ್ಷಿ. ಚಿಟಿ ಹೇಳು ಮೀನಾಕ್ಷಿ. 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 ಜುಟ್ಟು. ಹೇಳು ಮೀನಾಕ್ಷಿ. ಜುಟ್ಟು. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಜುಟ್ಟು ಜ್ವರ? ಇಲ್ಲ, ಜ್ವರ ಅಲ್ಲ. ವಿಪರೀತ ಉಷ್ಣ ಆಗಿರ್ಬೇಕು. ಅರ್ಥ ಮಾಡ್ಕೊಳ್ರು. ಜ್ವರ ಜಾಸ್ತಿ ಆಗಿದೆ ಇವನ್ಗೆ. ಇಲ್ಲ, ಇದು ಬೇರೆನೆ ಜ್ವರ. ಇವನ್ನ ನದಿ ನೀರಲ್ಲಿ ಮುಳುಗಿಸಿದ್ರೆ ಜ್ವರ ತಂತಾನೆ ಹೋಗುತ್ತೆ. ಬೇಡ, ತಲೆ ಕೆಳಗಾಗಿ ನಿಲ್ಸಿ ಗಂಟೆ ತರ 4 ಸರಿ ಬಾರಿಸಿದ್ರೆ ಜ್ವರ ತನ್ಪಾಡಕ್ ಬಿಟ್ಟೋಗುತ್ತೆ. ಬೇಡ ಕಣ್ರು, ಇದು ಜ್ವರ ಅಲ್ಲ ಕಣ್ರು. ಮೀನಾಕ್ಷಿ ಪಾಠ. ಮತ್ತೆ ತಿರ್ಗಾ ಮೀನಾಕ್ಷಿ ಪಾಠ ಅಂತೇನೋ? ಇವತ್ ನೀನೆಲ್ಲೂ ಹೋಗಾಗಿಲ್ಲ. ಬಿದ್ಗಳ ಎಕ್ಕರಣ, ಇವನ್ ಮಲಗ್ಸು, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಮೀನಾಕ್ಷಿ ಪಾಠ. ಮಲ್ಕೋ. ಮಲ್ಗಲ್ಲ. ನೋಡೋ ಮೀನಾಕ್ಷಿ. ನೋಡೋ, ಜ್ವರ ಬಂದವರು ಕೆಳಗ್ ಮಲಗಬಾರ್ದು. ಹೇಳು, ಮಂಚದ ಮೇಲೆ ಮಲ್ಕೋ. ಹೇಳ ಪಾಠ. ಸುಮ್ಮನೆ ಮೀನಾಕ್ಷಿ ಪಾಠ. ನನಗೆ ಗೊತ್ತು, ಇವನೇ ಅವನು ಡಾಕ್ಟರ್. ಡಾಕ್ಟರ್ 150 ಡಿಗ್ರಿ ಜ್ವರ ಅಂತಿದ್ದ ಹಾಗೆ ವೆಟನರಿ ಸಿರಿಂಜ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟೆ. ಮ್ಯಾನ್ ಇಸ್ ಲೈಕ್ ಅನ್ ಅನಿಮಲ್, ಅನಿಮಲ್ ಇಸ್ ಲೈಕ್ ಎ ಮ್ಯಾನ್, ಬಟ್ ಫೀವರ್ ಇಸ್ ಕಾಮನ್ ಟು ಬೋತ್. ಇವನೇ ಡಾಕ್ಟರ್, ರೆವೆನ್ಯೂ ಇನ್ಸ್ಪೆಕ್ಟರ್. ನಾನ್ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದ್ಮೇಲೆ ಡಾಕ್ಟರ್ ಆಗಿರೋದು. ಇದು ರಿಟೈರ್ ಆದ್ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್. ಗುಡ್ ಜಾಬ್. ಬಟ್ ವೆರ್ ಇಸ್ ದ ಪೇಷಂಟ್? ಪೇಷಂಟ್ ವೆರ್ ಇಸ್ ದ ಪೇಷಂಟ್? ತೋರಿಸ್ತೀನಿ ಬನ್ನಿ. Where is the patient?
ಪೇಷಂಟ್ ವೆರ್ ಇಸ್ ದ ಪೇಷಂಟ್ ಸುಟ್ಟು ಕರ್ಣ ಬೇಗ ಏನಾಯ್ತು ಕೆಲಸದ ಕಾರಣ ನನ್ನ ಸ್ವಂತ ಇಚ್ಛೆಯ ಮೇರೆಗೆ ಊರಿಂದ ಹೊರಗೆ ಹೋಗುತ್ತಿದ್ದೇನೆ ಇದಕ್ಕೆ ಯಾರು ಜವಾಬ್ದಾರಲ್ಲ 3 ದಿನಗಳ ನಂತರ ಬರುತ್ತೇನೆ ಹುಡುಕುವ ಅಗತ್ಯವಿಲ್ಲ ಇಂತಿ ಮೋಹನ ಜುಟ್ಟು ಅಯ್ಯಯ್ಯೋ ಡಾಕ್ಟರ್ ಬಂದ್ಬಿಟ್ಟಿದಾರಲ್ಲೋ ಇಂಜೆಕ್ಷನ್ ಯಾರೋ ತಗೊಳ್ಳೋದು ಅದಕ್ಕೂ ಏನು ಯೋಚನೆ ಮಾಡಬೇಡ ಅವನೇ ಬರ್ದೋಗಿದ ನೋಡು ವಿಶೇಷ ಸೂಚನೆ ಡಾಕ್ಟರ್ ಕೈಯಿಂದ ನೀವೇ ಇಂಜೆಕ್ಷನ್ ಹಾಕಿಸಿಕೊಳ್ಳತಕ್ಕದ್ದು ವೆರ್ ಇಸ್ ದ ಪೇಷಂಟ್ ಲೋಡ್ ಮಾಡಿದ್ಮೇಲೆ ಇಂಜೆಕ್ಷನ್ ಕೊಡ್ಲೇಬೇಕು ವೆರ್ ಇಸ್ ದ ಪೇಷಂಟ್ ಎಲ್ಲೋ ಜುಟ್ಟು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಇದನ್ನ ಬರ್ದೋರು ಯಾರು? ಯಾರು ಗೊತ್ತಾಯ್ತಾ ಅಪ್ಪಾಜಿ? ಯಾರು? ಓ ಮೋಹನ ಅಲ್ವಾ? ಹೌದು. ನೀನ್ ನೋಡಿ 10-12 ವರ್ಷಗಳಾಗ್ತಾ ಬಂತು. ಒಂದು ಕಾಗ್ದಾನಾದ್ರೂ ಬರೀಬಾರ್ದಾಗಿತ್ತಾ? ಅದು ನಾನೀಗ BSc ಓದ್ತಾ ಇದ್ದೀನಿ ಅಪ್ಪಾಜಿ. ಹೌದಾ? ತುಂಬಾ ಸಂತೋಷ. ನೀನು ಓದಿ ಕಷ್ಟಪಟ್ಟು ಮುಂದೆ ಬರ್ತೀಯಾ ಅಂತ ಗೊತ್ತಿತ್ತು. ಅಪ್ಪಾಜಿ ಅದು ನಾನು ಏನಪ್ಪ ಅದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ಮಕ್ಳೇ ನೀವಿಲ್ಲ ಆಟ ಆಡ್ತಾ ಇರಿ, ನಾ ಬರ್ತೀನಿ. ಬಾ. ಮದುವೆನಾ? ಈ ಚಿಕ್ಕ ವಯಸ್ಸಿನಲ್ಲಿ ಗಂಡಿಗೆ ಒಂದು ಕೆಲಸ ಅಂತಿಳ್ದೆ ಮದುವೆ ಆಗೋದು ನನಗೇನೋ ಸರಿ ಅನ್ಸೋಲ್ಲಪ್ಪ. ಆದ್ರೆ ನೀನ್ ನೋಡಿದ್ರೆ ಮದುವೆ ಅದು ಇದು ಅಂತಿದೀಯಾ. ಅಪ್ಪಾಜಿ ನಾ ಮೀನಾಕ್ಷಿ ಮದುವೆ ಆಗ್ಲೇಬೇಕಪ್ಪಾಜಿ. ಅವಳ ಅಪ್ಪ ಅಮ್ಮ ಬೇರೆ ಯಾರಿಗಾರು ಕೊಟ್ಟು ಮದುವೆ ಮಾಡ್ಬಿಟ್ರೆ ಅವಳು ಭಾಳ ಹಾಳಾಗೋಗುತ್ತಪ್ಪಾಜಿ. ಮೀನಾಕ್ಷಿ ಹೆಸರೇನೋ ಮುದ್ದಾಗಿದೆ, ಇನ್ ನಿರ್ಧಾರ ಅಷ್ಟೇ ಕಟುವಾಗಿದೆ. ನೀನೇ ತಂದೆ ತಾಯಿ ಇಲ್ಲದೆ ಬೆಳೆದವನು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅನ್ನೋದು ನಿನಗೆ ಬೇಕು. ನಿನಗೆ ಸೇರ್ಬೇಕಾದ ಒಂದು ವಸ್ತು ನನ್ನ ಬಳಿ ಇದೆ, ಅದನ್ನ ಕೊಡಬೇಕಾದ್ದು ನನ್ನ ಜವಾಬ್ದಾರಿ. ಕೊಡ್ತೇನೆ, ಬಾ. ತಪ್ಪು ತಿಳ್ಕೊಬೇಡಿ ಅಪ್ಪಾಜಿ, ನನಗೆ ಅವಳಿಗೆ ಶ್ರೇಯಸ್ಸಾಗುತ್ತೆ ಅಂತ. ನಮ್ಮ ಕಾಲದಲ್ಲಿ ಮದುವೆಗೆ ಮುಖ್ಯವಾದದ್ದು ತಂದೆ ತಾಯಿ ವಂಶ ಪರಂಪರೆ ಮುಂತಾದ್ದು. ಈ ಕಾಲ ಬದಲಾಗಿದೆ, ಮದುವೆಗೆ ಗಂಡು ಹೆಣ್ಣುಗಳ ಆಕರ್ಷಣೆಗಳೇ ಮುಖ್ಯವಾಗ್ತಿದೆಯೇನು ಅನ್ಸುತ್ತೆ. ಅಮ್ಮ ಈ ಸೀರೆ ಯಾರು ಕೊಟ್ಟಿದ್ದು? ನನ್ನ ಮದ್ವೆಲಿ ನಿಮ್ ತಾತ ಕೊಟ್ಟಿದ್ದು ಕಣೋ. ಏನೋ ಸೀರೆ ಚೆನ್ನಾಗಿದೆಯೇನೋ? ಹೌದಪ್ಪ. ಹಾಗಾದ್ರೆ ನಿನ್ ಮದುವೆ ಆಗ್ತಿಲ್ಲ, ಆವಾಗ ನಿನ್ ಹೆಂಡತಿಗೆ ಉಡ್ಸೋಣ ಅಂತೆ. ಸೀರೆ ಚೆನ್ನಾಗಿದೆಯೇನೋ? ಹೂನಮ್ಮ. ಹಾಗಾದ್ರೆ ಈ ಸೀರೆನ ಜೋಪಾನವಾಗಿಟ್ಟಿರ್ತೀನಿ, ನಿನ್ ಹೆಂಡತಿಗೆ ಉಡ್ಸೋಣವಂತೆ.
ನಾನು ಬರ್ತೀನಿ ಅಪ್ಪಾಜಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಏಯ್, ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಸ್ನೇಹಿತೆಯ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಏನೋ ಹರಕೆ ಹೊತ್ಕೊಂಡ್ ಬರೋಕ್ ಹೋಗಿರ್ತಾಳೆ. ಅಯ್ಯೋ, ಇವಳಿಗೆ ಏನಿರುತ್ತೀರಿ ಹರಕೆ ಹೊತ್ಕೊಳ್ಳೋ ಅಂತದ್ದು? ನಾನು ದೇವ್ರ ಹತ್ರ ಹರಕೆ ಹೊತ್ಕೊಂಡೆ, ನನ್ಗೊಬ್ಬ ತಮ್ಮನ್ ಕೊಡೋ ಭಗವಂತ ಅಂತ. ಅದಕ್ಕೆ ಹರಕೆ ಯಾಕೆ ಹೊತ್ಕೋಬೇಕು? ಮೊದಲು ನಿಮ್ಮ ಅಮ್ಮನ ಒಪ್ಪಿಸು. ಚೂಚೂ, ಬರ್ತಾ ಬರ್ತಾ ಈ ಮನೆ ಪೋಲಿ ಪಟ್ಟಿಂಗರ ಮನೆ ಆಗೋಯ್ತು. ಎಮ್ಮಿನಿ, ಸೀರೆ ಉಟ್ಕೊಂಡ್ ಮೇರಿಯಕ್ ಶುರು ಮಾಡ್ಬಿಟ್ಟಲ್ಲೇ. ನೀನ್ ಲಂಗ ಜಂಪರ್ ಎಲ್ಲ ಯಾರೇ ಹಾಕೋತಾರೆ? ಲಂಗ ಜಂಪರ್ನೆಲ್ಲ ಪಕ್ಕದ ಮನೆ ಯಶೋದಮ್ಮನ್ ಕೊಟ್ಬಿಟ್ಟಿದೀನಮ್ಮ. ಅದನ್ನೆಲ್ಲ ಕತ್ತರಿಸಿ ಅಕ್ಕಿಗೊಂದು, ಬೇಳೆಗೊಂದು, ತರಕಾರಿಗೊಂದು ಬ್ಯಾಗ್ ಮಾಡ್ಲಿ ಅಂತ ಅಮ್ಮ. ನಿಮ್ಮಪ್ಪ ಸತ್ತು ನರಕದಲ್ಲಿದ್ರು ಅವನಿಗೆ ಉಳಿತಾಯ ಯೋಜನೆ ಬುದ್ಧಿ ಅವನ ಮಗಳಿಗೆ, ಮಗಳ ಮಗಳಿಗೆ ಎಲ್ರಿಗೂ ಬಂದಿದೆ ಕಣೆ. ಅಪ್ಪ, ಏನಮ್ಮ? ನಿನ್ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಲಾ ಅಪ್ಪ? ಅಪ್ಪ, ನಂಗೊಂದ್ ಜಾರ್ಜೆಟ್ ಸೀರೆ ಕೊಡ್ಸಪ್ಪ. ರೂಲ್ಸ್ ಪ್ರಕಾರ ಅಪ್ಪ ಮಗಳಿಗೆ 100 ಸೀರೆನೆ ಕೊಡಿಸ್ಬೇಕು. ಜಾರ್ಜೆಟ್ ಸೀರೆ ನಿನ್ ಗಂಡ ಕೊಡಿಸ್ಬೇಕು ಮೀನಾಕ್ಷಿ. ಹೋಗಪ್ಪ, ಎಣ್ಣೆ ಹಾಕಿದೆಲ್ಲ ವ್ಯರ್ಥ. ಹೀಗೆ ಎಣ್ಣೆ ಹಚ್ಚಿಸ್ಕೊತಾ ಕೂತಿರ್ರಿ, ಅವಳ ಗಂಡು ಸಿಕ್ಕೋದಿಲ್ಲ, ಏನೂ ಸಿಕ್ಕೋದಿಲ್ಲ. ನನ್ನ ಹಾಗೆ 30 ವರ್ಷ ಆದ್ಮೇಲೆ ಮದ್ವೆ ಆಗಿ ನೆಪಕ್ಕೆ ಗಂಡ ಅಂತ ಒಬ್ಬ ಗಂಡು ಸಿಗ್ತಾನೆ. ಅಲ್ಲ, ಹೋಗಿ 4 ಕಡೆ ವಿಚಾರಿಸಿದ್ರೆ ತಾನೆ ಅವಳಿಗೂ ಒಂದ್ ಗಂಡು ಸಿಕ್ಕಿ ಮದ್ವೆ ಆಗಿ ಅವಳ ಗಂಡ ಅವಳಿಗೆ ಜಾರ್ಜೆಟ್ ಸೀರೆ ತಕ್ಕೊಡೋದು. ನಂಜನಗೂಡು ಶಾಸ್ತ್ರಿಗಳಿಗೆ ಹೇಳಿಲ್ವೇನೆ? ಏನೇ ಅವಸರ ಇವಳಿಗೀಗ? ಅಯ್ಯೋ ನಿಮ್ಮನ್ನ ಏನೇನೆ ಆ ಮೇಷ್ಟ್ರು ಪಾಠಕ್ ಬಂದು 4 ದಿವಸ ಆಯ್ತು. ಅದೇನು ಅವ್ರಿಗೆ ಹುಷಾರಿಲ್ವಂತೆ ಪಾಪ. ಹೋಗಿ ನೋಡ್ಕೊಂಡ್ ಬರೋದಕ್ಕೆ ಏನು ನಿನಗೆ? ನಮಸ್ಕಾರ ಸರ್. ನಮಸ್ಕಾರ ಮೀನಾಕ್ಷಿ. ಏನ್ ಸರ್ ಇದು? ಹುಷಾರಿಲ್ಲ ಅಂತ ನಿಮ್ಮನ್ನ ಹುಡ್ಕೊಂಡ್ ಬಂದ್ರೆ ಇಲ್ಲಿ ಯಾರು ಇಲ್ಲ, ನೀವು ನೋಡಿದ್ರೆ ಟಂಕ್ ಇಟ್ಕೊಂಡ್ ಬರ್ತಿದ್ದೀರಾ? ಹೇಳ್ತೀನಿ, ಕೂತ್ಕೊ ಮೀನಾಕ್ಷಿ. ಸರ್, ನಿಮ್ಗೆ ಹುಷಾರಿಲ್ಲ ಅಂತ. ಥ್ಯಾಂಕ್ ಯು ಮೀನಾಕ್ಷಿ. ಮೀನಾಕ್ಷಿ, ಏನ್ ಸರ್? ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ. ಬೇಡಿ ಸರ್, ಕಾಫಿ ಎಲ್ಲ ಯಾಕೆ? ಮೊದಲನೇ ದಿನ ನಮ್ ರೂಮಿಗೆ ಬಂದಿದೀಯಾ? ಓಹ್, ಕಾಫಿ ಉಳ್ಸೋಗಿದ್ದಾರೆ, ಬಿಸಿ ಮಾಡಿದ್ರಾಯ್ತು. ಕಾಫಿ ಟೀ ಎಲ್ಲ ನೀವೇ ಮಾಡ್ಕೋತೀರಾ ಸರ್? ಸದ್ಯಕ್ಕೆ ನಾನೇ. ಸರ್, ಒಂದ್ ಚಾಕು ಕೊಡಿ ಸರ್. ಚಾಕುನಾ? ಯಾಕೆ? ಹಣ್ಣು ಕತ್ತರಿಸಕ್ಕೆ ಸರ್. ತಗೋ. ನಾ ಇಲ್ಲಿ ಕೂತ್ಕೋಬೋದಾ ಸರ್? ಕೂತ್ಕೋ. ಏನಾಯ್ತು ಮೀನಾಕ್ಷಿ? ಕೈ ಕತ್ತರಿಸೋಗ್ತಿತ್ತು ಸರ್. ಈ ಚಾಕು ತುಂಬಾ ಹರಿತವಾಗಿದೆ ಸರ್. ಜೋಪಾನ ಮೀನಾಕ್ಷಿ. ನಮ್ಮನೆ ಚಾಕು ಮೊಂಡು ಸರ್. ಈ ಚಾಕು ಚೆನ್ನಾಗಿದೆ ಸರ್. ಕಾಫಿ ಬಿಸಿಯಾಗಿರ್ಬೇಕು, ಚಾಕು ಹರಿತವಾಗಿರ್ಬೇಕು. ತಗೋ. ಹಣ್ಣು ಸಿಹಿಯಾಗಿರ್ಬೇಕು ಸರ್. ಮನಸ್ಸು? ಮನಸ್ಸ? ಮನಸ್ಸು ಹಕ್ಕಿ ತರ ಹಾಡ್ತಾ ಇರ್ಬೇಕು ಅಲ್ವಾ ಸರ್? ಹೌದು. ಹುಡುಗಿಯರು ಬೆಳೆದ್ಮೇಲೆ ಸೀರೆ ಉಟ್ಕೋಬೇಕು. ಹುಡುಗರು? ಹುಡುಗರು ಬೆಳೆದ್ಮೇಲೆ ಜುಟ್ ಕತ್ತರಿಸಿ ಪ್ಯಾಂಟ್ ಶರ್ಟ್ ಹಾಕೋಬೇಕು. ಸಕ್ಕರೆ ಸರಿ ಇದೆಯಾ ಮೀನಾಕ್ಷಿ? ನೀವೇ ಹೇಳಿದ್ರಲ್ಲ ಸರ್, ಪಂಡಿತರ ಕೈ ಸಿಹಿ ಆಗಿದ್ರೆ ಲೇಹಿತ್ ಕಹಿ ಗೊತ್ತಾಗೋಲ್ಲ ಅಂತ. ನೀವು ಕೊಟ್ಟ ಕಾಫಿಗೆ ಸಕ್ಕರೆ ಸರಿ ಇಲ್ಲದೆ ಇರುತ್ತಾ ಸರ್? ತುಂಬಾ ಚೂಟಿ ಮೀನಾಕ್ಷಿ. ನಾನ್ ಬರ್ತೀನಿ ಸರ್. ಸ್ವಲ್ಪ ಕೂತ್ಕೊ ಮೀನಾಕ್ಷಿ. ಯಾವ್ದು ಸರ್ ಸೀರೆ ಇದು? ಇದು ನಮ್ಮಮ್ಮನ ಸೀರೆ ಮೀನಾಕ್ಷಿ. ಅವಳು ತನ್ನ ಮದುವೆ ಹುಟ್ಟಿದ್ದು. ನಿಮ್ಮ ಅಮ್ಮನ ಸೀರೆನಾ ಸರ್? ನಿಮ್ ತಂದೆ ತಾಯಿ ವಿಷಯ ನಂಗೇನು ಗೊತ್ತೇ ಇಲ್ವಲ್ಲ ಸರ್? ನಾನು
ಚಿಕ್ಕನ್ನಲ್ಲೇ ನಮ್ಮ ತಂದೆ ತಾನು ಕಳ್ಕೊಂಬಿಟ್ಟೆ ಮೀನಾಕ್ಷಿ. ಬೆಳೆದಿದ್ದೆಲ್ಲ ಅನಾಥಾಶ್ರಮದಲ್ಲಿ. ಕಾಸಿಗೊಂದು ರೀತಿ ಬರ ಇದೆ, ಪರವಾಗಿಲ್ಲ ಅಲ್ವಾ ಮೀನಾಕ್ಷಿ? ಕಾಸಿಗೆ ಬರ ಇದ್ರೇನು ಸರ್, ಹೃದಯ ತುಂಬಿದೆಯಲ್ಲ ಅಷ್ಟೇ ಸಾಕು. ಈ ಸೀರೆ ತರಕ್ ನೀವು ಊರಿಗೆ ಹೋಗಿದ್ರೆ ಸರ್? ಹೌದು ಮೀನಾಕ್ಷಿ. ನಂಗೆ ಗೊತ್ತಾಗೋಯ್ತು ಸರ್, ನೀವ್ ಯಾವ ಹುಡುಗಿನ ಮದ್ವೆ ಮಾಡ್ಕೋತಿರೋ ಆ ಹುಡುಗಿಗೆ ಸೀರೆ ಕೊಡ್ತೀರಾ ಅಲ್ವಾ ಸರ್? ಹೌದು ಮೀನಾಕ್ಷಿ. ಮದ್ವೆನಲ್ಲಿ ಕೆಂಪು ಬಿಳಿ ಜರಿ ಅಂಚಿನ ಸೀರೆ ಉಟ್ಕೊಂಡ್ರೆ ತುಂಬಾ ಅದೃಷ್ಟ ಅಂತೆ ಸರ್. ನೀನು ತುಂಬಾ ಅದೃಷ್ಟವಂತೆ ಮೀನಾಕ್ಷಿ. ಏನ್ ಸರ್? ಏನೂ ಇಲ್ಲ ಮೀನಾಕ್ಷಿ. ನಾನ್ ಬರ್ತೀನಿ ಸರ್. ಮೀನಾಕ್ಷಿ ಏನ್ ಸರ್? ಮೀನಾಕ್ಷಿ 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 ಏನ್ ಸರ್? ಏನ್ ಸರ್? ನಾನು ಹುಷಾರಿಲ್ಲ ಅಂತ ನೋಡಕ್ ಬಂದಿದೀಯಲ್ಲ, ತುಂಬಾ ಥ್ಯಾಂಕ್ಸ್. ಓ, ನಾನ್ ಬರ್ತೀನಿ ಸರ್. ಅರೆ ಅರೆ ಮೀನಾಕ್ಷಿ, ಏನ್ ಇಲ್ಲಿ? ಮೇಷ್ಟ್ರು ಹುಷಾರಿಲ್ಲ ಅಂತಂದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನಿಮ್ ಮೇಷ್ಟು ರೂಮ್ ಬಿಟ್ಟು ಓಡೋಗಿದ್ದಾನೆ ನೋಡು. ನೀನು ನಿಮ್ ಮನೆ ಪಾಠಕ್ಕೆ ಬೇರೆ ಯಾರು ಮೇಷ್ಟು ನೋಡ್ಕೊ, ನಾವು ಯಾರು ಬೇರೆ ರೂಮ್ ಮೇಸ್ಟ್ ನಾವು ಹುಡುಕೋತೀವಿ. ಹಂಗೇನಾದ್ರು ನಿಂಗೆ ತೊಂದ್ರೆ ಆದ್ರೆ ಬೇಕಾದ್ರೆ ನಾನ್ ನಿಂಗೆ ಪಾಠ ಹೇಳ್ಕೊಡ್ತೀನಿ. ಬೇಡ. ಯಾಕೆ? ಬೇಕಾದ್ರೆ ಅವನಿಗಿನ 2 ರೂಪಾಯಿ ಫೀಸ್ ಕಮ್ಮಿನೇ ಕೊಡು. ಮೇಷ್ಟ್ ಆಗ್ಲೇ ಊರಿಂದ ಬಂದಿದ್ದಾರೆ, ರೂಮಲ್ಲಿ ಕೂತಿದ್ದಾರೆ. ನೋಡಿಸ್ತಾ ಕೂತ್ಬಿಟ್ಟಿದ್ದಾನೆ. ನಡೆದಿದೆ ಏನೋ ನಡೆದಿದೆ. ಓ ಜುಟ್ಟು, ನೀನಾಗ್ಲೇ ಊರಿಗೆ ಬಂದ್ಬಿಟ್ಟಿದ್ಯಾ? ನಾನ್ ಸಿಹಿ ಸಿಹಿ ಸುದ್ದಿ ತರುವಾಗ ನೀನ್ ಇರೋದಿಲ್ಲ ಅಂತ ಅನ್ಕೊಂಡಿದ್ದೆ. ತಗೋ ಸ್ವೀಟ್ಸ್. ನೀನು ತಗೋ. ಏನು ಅಂತ ಸಿಹಿ ಸಿಹಿ ಸುದ್ದಿ? ಏನಿರ್ಬೋದು ಅಂತ ಊಹಿಸಿ. ನೀನ್ ಹುಟ್ಟಾಗಿಂದ ಏನು ಗಣಕಾರ್ಯ ಮಾಡೇ ಇಲ್ವಲ್ಲ? ಗಂಡ್ಸಿಗೆ ಹೆಣ್ಣು ಹೃದಯ ಗೆಲ್ಲೋದಕ್ಕಿಂತ ಮಾಡೋ ದೊಡ್ಡ ಘನಕಾರ್ಯ ಏನಿದೆ? ಹೆಣ್ಣು ಹೃದಯ ಗೆದ್ದಿದ್ದೀನಿ, ಮದುವೆ ಮಾಡ್ಕೋತೀನಿ. ಮದ್ವೆನಾ? ಯಾರಿಗೆ ಮದ್ವೆ? ನನಗೆ ಕಣೋ ಮದ್ವೆ. ನಾನು ಮದುವೆ ಮಾಡ್ಕೋಬಾರ್ದಂತಾನೆ ಇದ್ದೆ, ಆದ್ರೆ ಆ ಹುಡುಗಿ ಅಪ್ಪ ನನ್ನನ್ನು ಬಲವಂತ ಮಾಡಿದ್ರಿಂದ ಒಪ್ಕೊಂಡೆ. ಆ ಹುಡುಗಿಗೆ ನನ್ನ ಕಂಡ್ರೆ ಅಗಾಧವಾದ ಪ್ರೀತಿ. ಜಟ್ಟಿ, ನೀನ್ ಬರೀ ಪೆದ್ದು ಕಣೋ, ಬರೀ ದೇಹ ಬೆಳೆಸಿದೆ ಹೊರತು ಸ್ವಲ್ಪನೂ ಬುದ್ಧಿ ಬೆಳೆಸಿಲ್ಲ. ನೋಡೋ, ಹೆಂಗುಸ್ರು ಅಂದ್ರೆ ಈಗ ನೀ ತಿಂತಿದ್ಯಲ್ಲ, ಬೂಂದಿ ಕಾಳಿನ ಲಾಡು ಅಲ್ಲ, ಬೆಣಚಿಕಲ್ಲಿನ ಲಾಡುಗಳು. ಹಲ್ಲುದ್ರೋಗ್ಬಿಡುತ್ತೆ, ಹುಷಾರು. ಯಾರೋ ಹುಡುಗಿ? ಹೇಳಲ್ಲ. ಯಾರೋಡು? ಹೇಳಲ್ಲ. ಹೇಳ. ಭೂಮಿಗೆ, ದೇವತೆಗಳಿಗೆ, ಇಡೀ ವಿಶ್ವಕ್ಕೆ ಬೇಕಾದವಳು. ಭೂಮಿಗೆ, ದೇವತೆಗಳಿಗೆ, ಇಡೀ ವಿಶ್ವಕ್ಕೆ ಬೇಕಾದವಳು. ಎಲ್ರಿಗೂ ಬೇಕಾಗಿರೋದು ಅಂದ್ರೆ ಕಾಸು. ಕಾಸು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಅದಲ್ಲ ಕಣ. ಭೂಮಿಗೆ ಅಂದ್ರೆ ಭೂ, ದೇವತೆಗಳಿಗೆ ಅಂದ್ರೆ ಧೇ, ವಿಶ್ವಕ್ಕೆ ಅಂದ್ರೆ ವಿ. ಭೂದೇವಿ. ಭೂದೇವಿನ? ಅವಳು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾಳೇನೋ? ಸತ್ಯವಾಗ್ಲು? ಹೌದು. ಆಕಾಶದಲ್ಲಿ ನಕ್ಷತ್ರ ಇರೋದು ಎಷ್ಟು ಸತ್ಯಾನೋ, ನದಿ ನೀರಲ್ಲಿ ಮೀನಿರೋದು ಎಷ್ಟು ಸತ್ಯಾನೋ, ಈ ಜುಟ್ಟು ತಲೆಯಲ್ಲಿ ಜುಟ್ಟಿರೋದು ಎಷ್ಟು ಸತ್ಯಾನೋ, ಭೂದೇವಿ ನನ್ನನ್ನು ಪ್ರೀತಿಸೋದು ಅಷ್ಟೇ ಸತ್ಯ. ಲೋ ಜಟ್ಟಿ, ಹೆಂಗಸ್ರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು ಕಣೋ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹೃದಯ ಒಡೆದು ಚೂರ್ ಚೂರಾಗೋಗುತ್ತೆ. ಒಳ್ಳೆ ತುಂಬದ ಬೂದುಂಬಳಕಾಯಿ ತರ ಇದೆಯಾ? ಏನಾದ್ರೂ ಎಡವಟ್ಟಾದ್ರೆ ಒಣಗಿದ ದ್ರಾಕ್ಷಿ ತರ ಆಗೋಗ್ತೀಯ ಕಣೋ. ನಾನ್ ನಿನ್ನಿಂದ ಕಲಿಬೇಕಾಗಿರೋದು ಏನೂ ಇಲ್ಲ. ನಿನ್ನ ದೃಷ್ಟಿಲಿ ಹೆಂಗಸರು ಅಂದ್ರೆ ಬೆಣಚಿಕಲ್ಲಿನ ಲಾಡು, ನನ್ನ ದೃಷ್ಟಿಲಿ ಭೂದೇವಿ ಸಿಹಿ ಸಿಹಿ ಸಕ್ಕರೆ ಬುಂದಿ ಲಾಡು. ಲಾಡು ಕೊಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ತಿನ್ನಿ. ಮದುವೆ ಯಾವತ್ತು ಅಂತ ಹೇಳ್ತೀನಿ, ಆವತ್ತು ಬನ್ನಿ. ಹಳದಿ ಅಕ್ಷತೆ ಕಾಳು ಕೊಡ್ತಾರೆ, ತಲೆ ಮೇಲೆ ಹಾಕಿ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ತೊಲಗಿ. ಆಮೇಲೆ ನಾನು ನನ್ನ ಜಗತ್ತು ಭೂದೇವಿ, ನಾನು ಭೂದೇವಿ. ಒಂದೇ ಮಾತನ್ನ ಒಪ್ಪಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ. ಒಂದು ಮಾತು, ನಮ್ ಭೂದೇವಿಗೆ ಅವನ್ ಮ್ಯಾಗ ಮನ್ಸೈತೋ ಇಲ್ವೋ ಅಂತ ಕೇಳೋದ್ ಬೇಡವಾ? ನಾ ಪೈಲ್ವಾನ್ ಪಾಪಣ್ಣ ಕಣೆ. ನಾನ್ ಹೇಳ್ದಂಗ್ ನೀನು ಕೇಳ್ಬೇಕು, ನಿನ್ ಮಗಳು ಕೇಳ್ಬೇಕು ಅಂತ
ಅವಸರ ಏನೈತಿ ಈಗ? ಒಂದ್ 4 ದಿವಸ ಕಳ್ಕೊಂಡು ಆಮೇಲೆ ಮದುವೆ ಮಾಡಿದ್ರೆ ಆಯ್ತಿರ್ಲಿಲ್ವಾ? ನಿಂಗೆ ಅದೇ ಗೊತ್ತಾಗಕ್ಕಿಲ್ಲ. ಆ ರುದ್ರ ನಮ್ಮ ಭೂದೇವಿಗೆ ಮೋಡಿ ಮಾಡಿ ಗೀಟ್ ಮಾಡ್ತಾವನೆ. ನಾವು ಭೂದೇವಿನ ಅರಗಿಣಿ ಬೆಳೆಸ್ದಂಗ್ ಬೆಳೆಸಿದೀವಿ. ಅವನೇನಾರ ಎತ್ಕೊಂಡು ಹೋಗ್ಬಿಟ್ರೆ ರಕ್ಕೆ ಪುಟ್ಟ ಕತ್ತರಿಸಿ ಪಂಜರದಲ್ಲಿ ಇಟ್ಬಿಡ್ತಾನೆ. ಆ ರುದ್ರ ಈಗ ಆಟೋ ಗೀಟೋ ಮಡಿಕೊಂಡ್ ಚೆನ್ನಾಗವ್ನ್ರಿ. ಆಟೋ ಅಲ್ವೇ, ಆನೆ ಇಟ್ಕೊಂಡ್ರು ನಾನು ಅವ್ನು ಕೊಡಕ್ಕಿಲ್ಲ ನನ್ನ ಮಗಳನ್ನ ನಾನು ಅವನ್ಗೆ. ನೋಡ್ರಿ, ನೀವು ಈ ಮನೆ ಯಜಮಾನ, ನಾನು ನಿಮ್ ಮಾತನ್ನ ತೆಗೆದಾಕಿಲ್ಲ. ಆದ್ರೆ ನಂದು ಒಂದ್ ಮಾತು, ನನ್ನ ಮಗಳು ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗಳು ಸುಖವಾಗಿರ್ಬೇಕು ಅನ್ನೋದಕ್ಕೇನೆ ಐಡಿಯಾ ಮಾಡಿವ್ನಿ ನಾನು. ಜಟ್ಟಿ ನನ್ನ ಶಿಷ್ಯ ಅಳಿಯ ಆಗ್ತಾನೆ. ಈ ಕಾಲದಲ್ಲಿ ಅಳಿಯಂದ್ರು ನೀನು ಅಂದ್ರೆ ನಿಮ್ಮಪ್ಪ ಅಂತಾರೆ. ಇವನ್ಗೆ ಮದುವೆ ಮಾಡ್ಕೊಟ್ರೆ ಮನೇಲೆ ಇದ್ಕೊಂಡು ಮಗಳನ್ನ ಪಸಂದಾಗಿ ನೋಡ್ಕೊತಾನೆ. ಶಾಸ್ತ್ರಿಗಳು ಹೇಳೋದು, ಲಗ್ನ ಕಟ್ಸೋದು, ಬಾಜಾ ಬಜೋತಿ ಬಾಳ್ಸೋದು ಕಡೆ ಹಂಗ. ಜಟ್ಟಿ ಮದುವೆ ಮಾಡ್ಕೊಂತಾರೆ. ಅದಕ್ಕೆ ನೀನ್ ಯಾಕೆ ಹೇಳ್ತಾ ಇದ್ಯಾ? ಏನೇ? ನಮ್ಮಪ್ಪ ಪಾಪಣ್ಣ ನನಗೂ ಜಟ್ಟಿಗೂ ಮದುವೆ ಮಾಡ್ತಾನಂತೆ. ನಾಳೆನೇ ಲಗ್ನ ಕಟ್ಟಿಸ್ತಾನಂತೆ. ಮಾತಾಡೋ ರುದ್ರ, ಮಾತಾಡೋ. ನಾನ್ ರೌಡಿತನ ಬಿಟ್ಟೆ, ಹೊಸ ಜೀವನ ಮಾಡೋದು ಪ್ರಯತ್ನ ಪಟ್ಟೆ. ನಿನ್ನ ಮದುವೆ ಆಗೋಸ್ಕರ ಭೂದೇವಿ. ನಾನ್ ಮದ್ವೆ ಆದ್ರೆ ನಿನ್ನೇ ಮದ್ವೆ ಆಗೋದು, ಇಲ್ಲಾಂದ್ರೆ ನನ್ ಪ್ರಾಣನೇ ಕೊಟ್ಬಿಡ್ತೀನಿ. ಕೊಟ್ಬಿಡು, ನಾನು ಕೊಟ್ಬಿಡ್ತೀನಿ. ರುದ್ರ, ಎಲ್ಲಾದ್ರೂ ದೂರ ಹೋಗಿ ಮದುವೆ ಮಾಡ್ಕೊಂಡ್ಬಿಡಲ್ವಾ? ಹಂಗೆಲ್ಲ ಆಗಲ್ಲ. ನಿಂಗ್ ಗೊತ್ತಿಲ್ಲ, ನಾನು ರೌಡಿತನ ಬಿಟ್ಟಿದ್ದೀನಿ. ರುಚ ಕೆಲಸ ಮಾಡಲ್ಲ. ನೀನ್ ಪ್ರೀತಿಸ್ತೀನಿ, ನೀನ್ ಮದುವೆ ಮಾಡ್ಕೋತೀನಿ. ಆದ್ರೆ ರಾಜ ರೋಷ ಮಾಡ್ಕೋತೀನಿ. ನೋಡಿ, ನಿನ್ ತಂದೆ ಹತ್ರ ಹೋಗಿ ಮಾತಾಡೋಣ. ಅಯ್ಯೋ, ಅದೆಲ್ಲ ಆಗೋದಿಲ್ಲ ರುದ್ರ. ನಮ್ಮಪ್ಪ ನಿನ್ ಮಾತು ಕೇಳೋದಿಲ್ಲ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಜಟ್ಟಿ ಕೇಳಿ ತಾಳಿ ಕಟ್ಟಿಸ್ಬಿಡ್ತಾನೆ. ಈಗೇನ್ ಮಾಡೋದು ಭೂದೇವಿ? ಏನ್ ಮಾಡೋದು ಅಂತ ನನ್ನನ್ನ ಕೇಳ್ತೀಯಾ? ನಿನ್ ಗಂಟಲ್ಲ, ನಾನು ಹುಡುಗಿ ಸಾಕಿದ ಅಪ್ಪ ಅಮ್ಮನ ಬಿಟ್ಟು ಓಡ್ ಬಂದಿದ್ದೀನಿ. ನಿಂತ ಒಪ್ಪಿಸ್ಕೊಳ್ಳೋಣ ಅಂತ. ಏನ್ ಮಾಡೋದು ಅಂತ ನನ್ನನ್ನ ಕೇಳ್ತೀಯಾ? ನಡಿ, ಓಡೋಟಗವ, ಬೇರೆ ದಾರಿನೇ ಇಲ್ಲ. ದಾರಿ ಇದೆ, ಬೇರೆ ದಾರಿ ಇದೆ ಭೂದೇವಿ. ಗೇರ್ಗೆ ಹಾಕ್ತೀನಿ, ಕ್ಲಚ್ ಬಿಡ್ತೀನಿ, ಆಕ್ಸಿಲೇಟರ್ ಕೊಡ್ತೀನಿ. ನಡಿ ಹೋಗೋಣ. ನಾನು ಊರಿನಲ್ಲಿ ಬಹಳ ಜನಕ್ಕೆ ಸಹಾಯ ಮಾಡಿದ್ದೀನಿ, ಮಾಡ್ತೀನಿ. ಆದ್ರೆ ಇದು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟ ವಿಷಯ. ಶಾಸ್ತ್ರಿಗಳೇ, ನಾವಿಬ್ರು ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಅದು ಸರಿಯಲ್ಲ. ಅದಕ್ಕೆ ನಿಮ್ ಸಹಾಯ ಬೇಕು. ಐನೋರೆ, ನಾನ್ ರುದ್ರನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋಲ್ಲ. ನಿಮ್ಮಪ್ಪ ನನಗೆ ಬಹಳ ವರ್ಷದಿಂದ ಗೊತ್ತು ಭೂದೇವಿ. ನಾನೇನಾದ್ರೂ ನಿಮ್ಗೆ ಸಹಾಯ ಮಾಡಿದೆ ಅಂತ ಅವನಿಗೆ ಗೊತ್ತಾದ್ರೆ ಭಾರಿ ಬೇಜಾರು ಪಟ್ಕೊಂಡ್ಬಿಡ್ತಾನೆ. ನೀವು ನಮ್ಗೆ ಸಹಾಯ ಮಾಡಿದ್ರೆ ನಮ್ಮಪ್ಪನಿಗೆ ಬೇಜಾರಾಗುತ್ತೆ ಅಂತ ಹೇಳ್ತೀರಾ. ನಾಳೆ ನಮ್ಮಿಬ್ರೆಡನು ನೋಡಿದ್ರೆ ನಮ್ಮಪ್ಪನಿಗೆ, ಆ ಜಟ್ಟಿಗೆ, ಈ ಊರಿಗೆ ಖುಷಿ ಆಗುತ್ತಾ ಹೇಳಿ? ನಾವಿಬ್ರು ಒಬ್ಬರೊಬ್ಬರು ಪ್ರೀತಿಸ್ತಾ ಇದೀವಿ ಅಷ್ಟೇ ಶಾಸ್ತ್ರಿಗಳೇ. ಏನು ಪೋಲಿ ಪಟ್ಟಿಂಗ್ ತರ ಮಾಡ್ಕೊಂಡಿಲ್ಲ. ಶಾಸ್ತ್ರಿಗಳೇ, ಮುಂದಾಟಿಕೆ ಮಾಡ್ಕೊಂಡು ಊರಲ್ಲಿ ಪೋಲಿ ಅಲಿತಾ ಇದ್ ನನಗೆ ಒಂದು ಆಟೋ ರಿಕ್ಷಾ ಕೊಡಿಸಿ ನಿಯತ್ತಾಗಿ ಸಂಪಾದನೆ ಮಾಡೋದಂಗೆ, ಗೌರವ ಬದುಕೋದು ಹಿಂಗೆ ಅಂತ ತೋರಿಸ್ಕೊಟ್ರಿ. ಇವತ್ತು 4 ಜನದ ಮುಂದೆ 4 ಜನದ ತರ ನಾನು ಪ್ರೀತಿಸೋದು ನಂಗೆ ಮದುವೆ ಮಾಡ್ಕೊಟ್ಟು ಗೌರವ ಬದುಕೊಂಡ್ ಮಾಡ್ಕೊಡಿ ಶಾಸ್ತ್ರಿಗಳೇ. ಗೌರವ ಬದುಕೊಂಡ್ ಮಾಡ್ಕೊಡಿ. ಹೇಳಿ, ದೇವ್ರ ಮುಂದೆ ನಿಮ್ಗೆ ಸಹಾಯ ಮಾಡಬೇಕು ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀರಾ. ಇದನ್ನ ನಿಮ್ ತಂದೆಗೆ ನಾನು ಅರ್ಥ ಮಾಡ್ಕೊಡ್ಬೇಕು. ತೆಗೆದುಕೊಳ್ಳಿ ಪ್ರಸಾದ. ಈಗ ನಾನು ಹೇಳ್ದಂಗೆ ನೀವು ಕೇಳಿ. ಅಲ್ಲ, ವಯಸ್ಸಾಗ್ತಾ ನಿಮ್ಗೇನ್ರಿ ಆಗಿದೆ? ನಾಳೆ ಊರ್ ಜನಕ್ಕೆಲ್ಲ ಗೊತ್ತಾದ್ರೆ ಏನೇ ಆಗತ್ತೆ? ಗೊತ್ತಾದ್ರೆ ಏನೇ ಆಗತ್ತೆ? ನಾನು ಸಮಾಜ ಸೇವಕ ಅಂದ್ಮೇಲೆ ಅವನಿಗೆ ಸಹಾಯ ಮಾಡ್ಲೇಬೇಕು. ಅದ್ರಿಂದ ನಮ್ಗೇನಾದ್ರೂ ತೊಂದ್ರೆ ಆದ್ರೆ? ಏನು ತೊಂದ್ರೆ ಆಗೋದಿಲ್ಲಮ್ಮ. ಅಪ್ಪ ಮಾಡ್ತಿರೋದ್ ಸರಿ. ನಡಿಯ ಒಳಗಡೆ. ಸರಿ ಅಂತ ಬೆಸ. ನಿಮ್ಮ ಅಪ್ಪನ್ಗೆ ಏನೇ ಗೊತ್ತಿದೆ? ಊರಿಗೆಲ್ಲ ಸಹಾಯ ಮಾಡಕ್ ಹೋಗ್ತಾರೆ. ನಾಳೆ ನಾನು ದೇವ್ರನ್ನ ಬೇಡ್ಕೋಬೇಕಷ್ಟೇನೆ, ನಮ್ಮನೇಲಿ ಈ ರೀತಿ ಆಗದೆ ಇರ್ಲಿ ಅಂತ. ಏನೇ ಅದು? ಮೀನಾಕ್ಷಿ, ನೀನು ಒಳಗೋಗು. ಭಾಗೀರಥಿ, ಮೀನಾಕ್ಷಿಗೆ ಬೆಳೆದು ದೊಡ್ಡವಳಾಗಿದ್ದಾಳೆ. ನಿನ್ನ ಉಡಾಫೆ ಮಾತಿನಿಂದ ಅವಳು ತಲೆ ಕೆಡಬಾರದು. ಈ ಮನೆಯಲ್ಲಿ ತೀರ್ಮಾನ ಮಾಡೋ ಹಕ್ಕಿರೋದು ನನಗೆ ಕಣೆ, ನಿನಗಲ್ಲ. ಒಂದು ಹುಡುಗ, ಒಂದು ಹುಡುಗಿ ಒಬ್ರಿಗೊಬ್ರು ಪ್ರೀತಿಸ್ತಿದ್ದಾರೆ. ಅವರಿಗೆ ಮದುವೆ ಮಾಡಿಸೋರಲ್ಲಿ ಏನ್ ತಪ್ಪಿದೆ ಹೇಳು? ಗುರುತು ಪರಿಚಯ ಇಲ್ಲದೆ 30 ವರ್ಷ ಹಿಂದೆ ನಂದು ನಿಂದು ಮದುವೆ ಆಯ್ತು. ಒಂದು ಮಗು ಹುಡ್ತು, ಅವಳಿಗೆ ಬೆಳೆದು ದೊಡ್ಡವಳಾಗಿದ್ದಾಳೆ. ಆದ್ರೆ ನಾನು ನೀನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ. ಅದೇ ಅವರು ಮದುವೆಗೆ ಮುಂಚೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. 30 ವರ್ಷ ನನಗಿಂತ ನಿನಗಿಂತ ಮುಂದಿದ್ದಾರೆ.
ನೋಡಿ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬೇಕಾದ್ರೆ ಹೇಳಿ, ಆದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತಿಲ್ಲ, ನಾನು ನಿಮ್ಮನ್ನು ನೋಡ್ಕೋತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನನ್ನ ಜಗತ್ತು ತುಂಬಾ ಚಿಕ್ಕದು. ಅದರಲ್ಲಿರೋದು ನೀವು, ಮೀನಾಕ್ಷಿ, ದೇವ್ರು ಅಷ್ಟೇ. ಅಂದ್ರೆ ಬನ್ನಿ ಬನ್ನಿ ಬನ್ನಿ. ನಿಲ್ಲಿ! ಅನ್ಯಾಯ, ಅಕ್ರಮ. ಶಾಸ್ತ್ರಿಗಳೇ, ನಿಮ್ಮನ್ನ ಕಂಡ ನಂಗೆ ಎಷ್ಟು ಗೌರವ ಆಯ್ತು. 35 ವರ್ಷದ ನಮ್ ನೆಂಟಸ್ತಿಕೆನ ಒಂದೇ ಒಂದ್ ನಿಮಿಷದಲ್ಲಿ ಪುಡಿ ಮಾಡಾಕ್ಬಿಟ್ರಿ. ರುದ್ರ, ನನ್ನ ಮಗಳಿಗೆ ನೀನು ತಾಳಿ ಕಟ್ಟಿದ್ರೆ ನಿನ್ ಕೈ ಕತ್ತರಿಸಾಕ್ಬಿಡ್ತೀನಿ. ಪಾಪಣ್ಣವ್ರೆ, ಶಾಂತರಾಗಿ ಶಾಂತರಾಗಿ. ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲೇ ಭೂದೇವಿ. ನಮ್ಗೆ ಅವಮಾನ ಮಾಡ್ತಿದ್ದೀಯಲ್ಲ ಮಹಾತಾಯಿ. ನಿನಗೆ ನಾನು ಅವಮಾನ ಮಾಡ್ತಿಲ್ಲಮ್ಮ, ನನ್ ಗೌರವನ ಉಳಿಸ್ಕೊತಾ ಇದ್ದೀನಿ. ಮುಚ್ಚ ಬಾಯಿ. ನನ್ನ ಮಗಳ ಮದುವೆ ಮಾಡೋ ಅಧಿಕಾರ ನನಗೆ, ಶಾಸ್ತ್ರಿಗಳೇ, ನಿಮಗಲ್ಲ. ನನ್ನ ಮಗಳ ಮದುವೆ ಆಗ್ಬೇಕಾಗಿರೋದು ಈ ಜಟ್ಟಿನ, ಈ ಪುಂಡ ಪೊಲಿ ರುದ್ರನಲ್ಲ. ನಾನು ಪುಂಡ ಅಲ್ಲ, ಪೋಖ್ರಿ ಅಲ್ಲ. ಇಂದೇನೋ ಮತ್ತೆ ಮಗಳನ್ನ ಕದ್ಕೊಂಡ್ಬಂದು ಮದುವೆ ಮಾಡ್ಕೊತಾ ಇದೀಯಾ? ಪುಂಡ ಅಲ್ಲದೆ ಏನ್ ನಿನ್ ಸಾಧನ? ಹೌದು, ನಾನ್ ಸಾಚ ಆಗಿರೋದ್ಲೆ ಈ ಹಿರಿಯ ಮುಂದೆ ಮದುವೆ ಹಾಕಿದ್ದೀನಿ. ಹೇಳಿ ಕಣೋ ಪುಕ್ಲ, ನೀನು ನನ್ನ ಮಗಳ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಿಮ್ಗೆ? ಪಾಪಣ್ಣವ್ರೆ, ಅಪ್ಪ, ಮದುವೆ ಮಾಡ್ಕೊಳಕ್ ಬೇಕಾಗಿರೋ ಪ್ರೀತಿ ಒಂದೇ. ನಾನು ಅವನ್ ಪ್ರೀತಿಸ್ತಾ ಇದ್ದಾನೆ, ಅವ್ನು ನನ್ ಪ್ರೀತಿಸ್ತಾ ಇದ್ದಾನೆ. ಏನು? ನಿನಗೆ ಹಾಲು ಬೆಣ್ಣೆ ತುಪ್ಪ ಹಾಕಿ ಬೆಳೆಸಿದ್ದಕ್ಕೆ ನೀನ್ ಬಾಯಿ ಇದಾ ಮಾತು ಕೇಳ್ತಿರೋದು. ನಿನಗೆ ಮದುವೆ ಮಾಡ್ತೀನಿ ಕಡೆ, ಇದೇ ಜಾಗದಲ್ಲಿ ಮಾಡ್ತೀನಿ, ಶಾಸ್ತ್ರಿಗಳು ಎದುರುಗಡೆ ಮಾಡ್ತೀನಿ. ಆದ್ರೆ ನಿನಗೂ ಜಟ್ಟಿಗೂ ಮದುವೆ. ಏ ರುದ್ರ, ನೋಡ್ತಾ ನಿಂತಿರು. ಪಾಪಣ್ಣವ್ರೆ, ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ. ಭೂದೇವಿ ಪ್ರೀತಿಸೋದು ರುದ್ರನ ಅಂತ ಜಟ್ಟಿ ಕೂಡ ಗೊತ್ತಾಗಿದೆ. ಈಗ ಜಟ್ಟಿ ತಾನೇ ಅವ್ರಿಗೆ ಮದುವೆ ಮಾಡ್ಕೊಳಕ್ ಒಪ್ತಾನ? ಏ ಜಟ್ಟಿ, ಬಾರಲಿ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿರೋ ನೀನು ಮಾತು ಕೊಟ್ಟಿದ್ಯಾ? ಮಾತು ಕೊಟ್ಟಿದ್ದೀನಿ ನಿಮ್ಗೆ, ನಿಜ. ಭೂದೇವಿನ ನಾನು ಮದುವೆ ಆಗೋದು ಅಂತ ಎಲ್ಲರಿಗೂ ಲಾಡು ಹಂಚಿದ್ದೀನಿ. ಭೂದೇವಿ ನಾನು ಪ್ರೀತಿಸಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಯಾಕೆ ಮೈ ಮೇಲೆ ಬಿದ್ದ ಒಂದ್ ಮದುವೆ ಮಾಡ್ಕೊಳ್ಳಿ? ನಾನು ನಿಮ್ ಶಿಷ್ಯ ಜಟ್ಟಿ. ನಾನೇಕಪ್ಪ ಬಂದ್ ಹೇಳಿ ನೀನ್ ಪ್ರೀತಿಸ್ತೀನಿ ಅಂತ? ನೀನ್ ಯಾವತ್ತಾದ್ರೂ ಬಂದ್ ಹೇಳಿದ್ಯಾ ನನ್ ಪ್ರೀತಿಸ್ತೀನಿ ಅಂತ? ಯಾವತ್ತಪ್ಪ ನಾ ಮಾತಾಡ್ಕೊಂಡಿದ್ವಿ ಮದ್ವೆ ಆಗೋಣ ಅಂತ? ನನ್ ಕೇಳಿ ನಾನುಂಡೆ ಅಷ್ಟೇ. ಮಾತ್ ಹೆಚ್ಚಾದಂಗೆ ಮಂತನ ಗೌರವ ಮಣ್ಪಾಲಾಯ್ತದೆ. ಬೇಗ ಏನಾರು ಒಂದು ಇತ್ಯರ್ಥ ಮಾಡಿ. ಶಾಸ್ತ್ರಿಗಳೇ, ಮದುವೆ ಮಾಡ್ಕೊಳ್ಳೋದು ಪ್ರೀತಿ ಪ್ರೇಮಕ್ಕಲ್ಲ. ಮದುವೆ ಮಾಡ್ಕೊಂಡವನು ಹೆಂಡತಿನ ಸಾಕೋ ತಾಕತ್ತಿರ್ಬೇಕು. ನನ್ನ ಮಗಳು ಸುಖವಾಗಿರ್ಬೇಕು. ನನ್ನ ಮಗಳು ಸುಖವಾಗಿರ್ಬೇಕು ಅಂದ್ರೆ ತಾಕತ್ತಿರೋನು ಮದುವೆ ಆಗ್ಬೇಕು. ಜಟ್ಟಿನು ರುದ್ರಾನು ಕುಸ್ತಿ ಮಾಡ್ಲಿ. ಯಾರು ಗೆಲ್ತಾರೋ ಅವ್ರು ನನ್ನ ಮಗಳನ್ನ ಮದುವೆ ಆಗ್ಲಿ. ಇದೇ ನನ್ನ ಕೊನೆ ತೀರ್ಮಾನ. ಪಾಪಣ್ಣವ್ರೆ, ರುದ್ರ, ನಡೀಲಿ ಹೊಡೆದಾಟ. ಹಿಡೀರಿ ಯಾರನ. ಯಾರು ಗೆಲ್ತಾರೋ ಅವ್ರಿಗೆ ಹಾಕಿ. ಜಟ್ಟಿ, ನಿನ್ನ ಪ್ರೀತಿಸದೇ ಇರೋ ಹುಡುಗಿಗೋಸ್ಕರ ಹೊಡೆದಾಡ್ತೀಯ? ನಾನ್ ಹೊಡೆದಾಡೋದು ಪ್ರೀತಿಗೂ ಅಲ್ಲ, ಪ್ರೇಮಕ್ಕೂ ಅಲ್ಲ. ಕನಸು ಕಾಣೋದು ತಪ್ಪು. ಕನಸು ಕಂಡು ತಪ್ಪಾದ್ಮೇಲೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಇರೋದು ಒಂದೇ ಮಾರ್ಗ, ಅದು ಹೊಡೆದಾಟ. ಏನ್ ಸರ್ ಇದೆಲ್ಲ? ಮೀನಾಕ್ಷಿ, ಪ್ರೀತಿ ಪ್ರೇಮ ಅಂದ್ರೆ ಪುಸ್ತಕದಲ್ಲಿ ಇರೋದೇ ಒಂದು. ಪ್ರೀತಿ ಪ್ರೇಮ ಅಂದ್ರೆ ನಮ್ ಕಣ್ಣದಲ್ಲಿ ನಡೆಯೋ ಘಟನೆಗಳೇ ಒಂದು. ಪ್ರೀತಿ ಪ್ರೇಮ ಅಂದ್ರೆ ನಾವು ಅನುಭವಿಸೋ ಭಾವನೆಗಳೇ ಬೇರೆ. ಪ್ರೀತಿ ಪ್ರೇಮಕ್ಕೆ ಒಂದಲ್ಲ, ಏಳಲ್ಲ, 100 ಬಣ್ಗಳಿವೆ. ಸರ್, ಇದನ್ನೆಲ್ಲ ನೋಡಿದ್ರೆ ಕನಸು ಕಟ್ಟಕ್ಕೂ ಧೈರ್ಯ ಬೇಕು ಅನ್ಸುತ್ತೆ ಅಲ್ವಾ ಸರ್? ಹೌದು ಮೀನಾಕ್ಷಿ.
ಮಾರುತಿ. ನಾನು ಗೆಲ್ಬೇಕು, ಅವನು ಮತ್ತೆ ಬಿಡಲ್ಲ. ಬಿಡೋಣ ಬಿಡೋಣ ಬಿಡು. ಅವ್ನು ಹುಟ್ಟಿ ನಾನು ಕೊಡ್ತೀನಿ. ನಾನು ಗೆಲ್ಬೇಕು. ಬಿಡೋಣ ಅವನಿಗೆ. ನೀ ಗೆಲ್ಬೇಕು ತಾನೆ? ಹೌದು, ನಾನು ಗೆಲ್ಬೇಕು. ಗೆಲ್ಬೇಕು. ಹೌದು, ಪಾಪಣ್ಣವ್ರು ಗೆಲ್ಬೇಕು. ಹೌದು, ರುದ್ರ ಗೆಲ್ಬೇಕು. ಭೂದೇವಿನೂ ಗೆಲ್ಬೇಕು. ಭೂದೇವಿ ಗೆಲ್ಬೇಕಾ? ಎಲ್ರೂ ಸಂತೋಷವಾಗಿರ್ಬೇಕು. ಎಲ್ರೂ ಸಂತೋಷವಾಗಿರ್ಬೇಕು. ಅದಕ್ಕಿರೋದೊಂದೇ ದಾರಿ. ಅದಕ್ಕಿರೋದೊಂದೇ ದಾರಿ. ಏನದು ಮಿಶ್ರು? ನೀನ್ ಸೋತ್ಬಿಡು. ಸೋಲಿಂದ ಕಲಿಯಕ್ಕಾಗೋಷ್ಟು ಗೆಲುವು ನೀನ್ ಕಲಿಯಕ್ಕಾಗಲ್ಲ ಜಟ್ಟಿ. ನಾನ್ ಸೋಲ್ಬೇಕಾ? ಏನ್ ಹೇಳ್ತಾ ಇದ್ಯಾ ಮಿಶ್ರು? ಏನ್ ಹೇಳ್ತಾ ಇದ್ಯಾ ನೀನು? ನೀನ್ ಸೋತ್ಬಿಡು. ನೀನ್ ಸೋತ್ಬಿಡು. ಸೋಲೋದಾ? ಸೋತ್ಬಿಡು. ನಾನ್ ಸೋಲೋದಾ? ಹೌದು, ನೀನ್ ಸೋತ್ಬಿಡು. ಸೋತ್ಬಿಡು ಜಟ್ಟಿ. ಸೋತ್ಬಿಡು ಜಟ್ಟಿ. ಸೋಲ್ನಿಂದ ಕಲಿಯಕ್ಕಾಗೋಷ್ಟು ಆಗಲ್ಲ. ಸ್ವಾಮಿ ಪಾಪಣ್ಣವ್ರೆ, ಈ ಪಂದ್ಯದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ತೀರ್ಮಾನ ಮಾಡಕ್ಕಾಗಲ್ಲ. ತೀರ್ಮಾನ ಆಗಿದೆ. ಪ್ರೀತಿ ಪ್ರೇಮನೇ ಗೆದ್ದಿದೆ. ಪ್ರೀತಿ ಪ್ರೇಮದ ಮುಂದೆ ಸೋಲು. ರಾಮು ಹೇರ್ ಕಟಿಂಗ್ ಸಲೂನ್. ಬಡ ಬಡ ಬಡ. ಬನ್ನಿ ಸರ್. ಇಲ್ಲ ಇಲ್ಲ ಬಡ. ಹೇಗಿದ್ಯಾ? ಮುಂಭಾಗ ಚೆನ್ನಾಗಿದೆ, ಹಿಂಭಾಗ ಪರವಾಗಿಲ್ಲ. ಹಿಂಭಾಗ ನೋಡೋಣ. ಮುಂಭಾಗ ನೋಡೋಣ. ಹಿಂಭಾಗ ಸುಮಾರಾಗಿದೆ. ಮುಂಭಾಗ ಚೆನ್ನಾಗಿದೆ. ಮುಂಭಾಗ ನೋಡೋಣ. ಹಿಂಭಾಗ ನೋಡೋಣ. ಮುಂಭಾಗ ಸುಮಾರಾಗಿದೆ. ಹಿಂಭಾಗ ಸುಮಾರಾಗಿದೆ. ಮುಂಭಾಗ ಹಿಂಭಾಗ ಮುಂಭಾಗ ಹಿಂಭಾಗ ಮುಂಭಾಗ ಚೆನ್ನಾಗಿದೆ, ಹಿಂಭಾಗ ಚೆನ್ನಾಗಿದೆ, ಮುಂಭಾಗ ಚೆನ್ನಾಗಿದೆ, ಹಿಂಭಾಗ ಸರಿಯಾಗಿ ಹೇಳ್ರು ಅಂತಂದ್ರೆ ಮುಂಭಾಗ ಹಿಂಭಾಗ ಅಂತೀರ. ಪೂರ್ತಿ ಆಗಿದೆ ಹೇಳ್ರು. ಇಲ್ಲಿಂದ ಇಲ್ಲಿ ತನಕ ಚೆನ್ನಾಗಿದೆ ಅಂದ್ರೆ ಕತ್ತಿನ ತನಕ. ಆದ್ರೆ ಇಲ್ಲಿಂದ ಇಲ್ಲಿ ತನಕ ಮತ್ತೇನು ಮಾಡೋದು? ಏನ್ ಮಾಡೋದು?
ಅಯ್ಯೋ ನನ್ ಬಂಗಾರಿ, ಅಯ್ಯೋ ನನ್ ಸಿಂಗಾರಿ, ಅಯ್ಯೋ ನನ್ ರಾಜ, ಅಯ್ಯೋ ನನ್ ರಾಣಿ, ಅಯ್ಯೋ ನನ್ ಮುದ್ದು, ಅಯ್ಯೋ ನನ್ ನೀನಿ, ಅಯ್ಯೋ 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 ಬನ್ನಿ ಸರ್. ಅಮ್ಮ ಅಪ್ಪ, ನೀನೇ ಯಾರಿಗೂ ಯಾರು ಅಂತ ಗುರ್ತು ಸಿಗ್ತೇನಮ್ಮ. ಏನಂದ್ರೆ ಏನಂದ್ರೆ ಬನ್ನಿ. ಏನೇ ಅದು ನೋಡಿ ನೋಡಿ, ಇದು 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 ಯಾರು? ನಿನಗೆ ವಯಸ್ಸಾಗ್ತಾ ಆಗ್ತಾ ಜ್ಞಾಪಕ ಶಕ್ತಿನೇ ಕಳ್ಕೊಳ್ತಾ ಇದೀಯ. ನಮ್ ಮೀನಿ ಮೇಷ್ಟ್ರು ಅಲ್ವೇನೆ ಇವರು? ನಮ್ ಮೀನಿಂಗ್ ಮೇಷ್ಟ್ರ? ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ರೀ. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂಥರ ಇಲ್ಲಿ ಅದೇನು ಅಂತ ಗೊತ್ತಾಗ್ತಿಲ್ಲ ರೀ. ಅದು ಅದು ಅದೇನ್ರಿ ಅದು? ನಮ್ ಮೇಷ್ಟ್ರು ಜುಟ್ ಕತ್ತರಿಸಿ ಕ್ರಾಪ್ ಮಾಡಿಸ್ಕೊಂಡಿದ್ದಾರೆ. ಏನು ಅಂದ್ರೆ ನೀರ್ ಜುಟ್ಟು ತೆಗಿಸ್ದಾಗ ಒಳ್ಳೆ ಕುಂಬಳಕಾಯಿ ತೊಟ್ಟು ಕಿತ್ತಾಗಿತ್ತು. ಅದೇ ಅದೇ ನಮ್ ಮೇಷ್ಟ್ರು ಜುಟ್ಟು ಬಿಡ್ತಿದ್ದಾರೆ. ಅಯ್ಯೋ 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 ಒಳ್ಳೆ ರಾಜ ಕಳೆ ಅಂದ್ರೆ ಏನು ಅಂದ್ರೆ. ಬನ್ನಿ ಮೇಷ್ಟ್ರೆ, ನಡೀರಿ ಮೇಷ್ಟ್ರೆ, ಬನ್ನಿ, ನಡೀರಿ ನಡೀರಿ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಷ್ಟ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಮ್ಮ ನಾನ್ ಮದ್ವೆ ಆದ್ರೆ ನಮ್ ಮೇಷ್ಟ್ರನ್ನೇ ಅಮ್ಮ ಆಗೋದು. ಇವ್ರಂತ ಅನ್ರೂಪ್ನಾದ್ವರ ಇನ್ನೆಲ್ಲೂ ಸಿಗಲ್ಲ ಅನ್ಸುತ್ತಮ್ಮ. ಅಯ್ಯೋ 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 ನೀನಿ 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 ನಾನೇನ್ ತಿಳ್ಕೊಂಡಿದ್ದೀನೋ ಅದನ್ನೇ ಹೇಳ್ಬಿಟ್ಟಿಲ್ಲ. ಅಯ್ಯೋ ಅಯ್ಯೋ ನನ್ ಚಿನ್ನ. ಏನಂದ್ರೆ ಆ ವಿಷಯ ಹೇಳಿ ಹೇಳಿ. ಮೇಷ್ಟ್ರೆ, ನನ್ನ ಮಗಳು ಮೀನಾಕ್ಷಿನ ನೀವೇ ಮದುವೆ ಮಾಡ್ಕೋಬೇಕು, ನೀವೇ ಮಾಡ್ಕೋಬೇಕು ಮೇಷ್ಟ್ರೆ. ಒಪ್ಕೊಳ್ಳಿ ಮೇಷ್ಟ್ರೆ, ಒಪ್ಕೊಳ್ಳಿ ಒಪ್ಕೊಳ್ಳಿ ಮೇಷ್ಟ್ರೆ. ಇದೇನ್ರೆ ರೋಡ್ ಬಂದಿದ್ದಲ್ಲ ಮದುವೆ ಆದಾಗಿಂದ ಬಡ್ಕೋತೀನಿ. ಒಂದ್ ಎಳೆ ಹುಳ್ಳಿಕಾಯಿ ನೋಡಿ ತಗೊಂಡ್ ಬನ್ನಿ ಅಂತ ತಂದ್ರೆ ತಾನೇ ಬಲ್ತೋಗಿ ಬೆಂಡಾಗಿರ್ಬೇಕು. ಏನ್ ಮಾಡಿದ್ರು ನೀನ್ ತಪ್ಪು ಹೊರಿಸೋದು ನೀನ್ ಎಂದಿಗೂ ಬಿಡೋಲ್ಲ ನೋಡು. ಬನ್ನಿ ಮೇಷ್ಟ್ರೆ, ಬನ್ನಿ ಬನ್ನಿ ಮೇಷ್ಟ್ರೆ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಏನ್ ಮೇಷ್ಟ್ರೆ ಇದ್ದಕ್ಕಿದ್ದಾಗೆ ಜುಟ್ಟು ತೆಗೆಸ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಹೌದಲ್ವಾ, ಜುಟ್ಟು ತೆಗೆಸ್ಬಿಟ್ಟಿದ್ರಲ್ಲ ಮೇಷ್ಟ್ರೆ, ಗೊತ್ತೇ ಆಗ್ಲಿಲ್ಲ. ಮುಜುಗರ ಆಗ್ತಿತ್ತು, ತೆಗಿಸ್ಬಿಟ್ಟೆ. ನಮಸ್ಕಾರ ಸರ್. ನಮಸ್ಕಾರ. ಮುಜುಗರವಾಗತ್ತೆ ಅಂತ ಮೇಷ್ಟ್ರು ಜುಟ್ಟು ತೆಗೆಸ್ಬಿಟ್ರು ಕಣೆ. ಮೇಷ್ಟ್ರೆ ನೀವೇ ವಾಸಿ ನೋಡಿ. ಮುಜುಗರ ಆಗದನ್ನ ತಿಳ್ಕೊಂಡು ಜುಟ್ನ ತೆಗೆಸ್ಬಿಟ್ಟಿದ್ದೀರಾ. ಆದ್ರೆ ಇವರಿದಾರಲ್ಲ ನಮ್ ಯಜಮಾನ್ರು, ನನ್ ಮದ್ವೆ ಆದಾಗ್ಲೂ ಇವ್ರಿಗೆ ಜುಟ್ಟಿತ್ತು. ಇವ್ರು ಹೊಟ್ಟೆಲಿದ್ಲಲ್ಲ ಅವಾಗ್ಲೂ ಇವ್ರಿಗೆ ಜುಟ್ಟಿತ್ತು. ಆಗ ನನ್ಗೆ ವಿಪರೀತ ಬಯಕೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ, ಉಣಸೆಕಾಯಿ ತಿನ್ಬೇಕು ಅನ್ಸುತ್ತೆ, ಎಳ್ಳುಂಡೆ ತಿನ್ಬೇಕು ಅನ್ಸುತ್ತೆ. ಆಗ ಇವ್ರು ಹೇಳಿದ್ರು ನೋಡಿ ನೋಡೆ ನಿನ್ 28 ಬಯಕೆ ನಾನ್ ಪೂರೈಸಕ್ ಆಗಲ್ಲ, ಏನಾದ್ರೂ ಒಂದೇ ಒಂದಿದ್ರೆ ಹೇಳು ಅಂದ್ರು. ಜುಟ್ಟು ಕತ್ತರ್ಗ್ ಹಾಕ್ಬಿಡಿ ಅಂದೆ. ಆಗ ತೆಗೆಸಿದ್ರು ನೋಡಿ ಜುಟ್ನ. ನೀವ್ ವಾಸಿ ನೀವು. ನಮ್ ಮೇಷ್ಟ್ರು ನೋಡಮ್ಮ, ಮದ್ವೆ ಆಗಿ ಹೆಂಡತಿ ಬಂದು ಬಸ್ರಿ ಆಗಿ ಮಗು ಊಟಕ್ಕಿನ ಮುಂಚೆನೆ ಜುಟ್ಟು ತೆಗ್ಸಾಕ್ಬಿಟ್ಟಿದ್ದಾರೆ. ಹಾಕ್ತಿದ್ದಾರೆ ಸೋಟುದ್ದ ಇದ್ದಾರೆ, ಬಾರುದ್ದ ಮಾತು. ಮೇಷ್ಟ್ರೆ, ನೀವು ಒಳಗೆ ನಡೀರಿ, ಇಲ್ದಿದ್ರೆ ನಿಮ್ ಜುಟ್ಟಿನ ಮೇಲೆ ಒಂದ್ ದೊಡ್ಡ ಚರ್ಚೆ ನಡೆಯುತ್ತೆ ನಮ್ಮ ಮನೇಲಿ. ಸರಿ ಸರ್. ಬನ್ನಿ ಸರ್, ಬನ್ನಿ ಸರ್. ಒಂದ್ಸಲಿ ತಲೆ ಹೊಡ್ಕೋಬಾರ್ದು ಸರ್, ಅದಕ್ಕೆ. ಕೂತ್ಕೊಳ್ಳಿ ಸರ್. ನೀ ಕೂತ್ಕೊಂಡ್ ಮೀನಾಕ್ಷಿ. ಕೂತ್ಕೊಳ್ಳಿ ಸರ್. ನೀ ಕೂತ್ಕೊಂಡ್ ಮೀನಾಕ್ಷಿ. ನನ್ ಹೊಸ ಮುಖ ನೋಡಿ ಎಲ್ರಿಗೂ ಎಷ್ಟು ಸಂತೋಷ ಆಗಿದೆ. ಮೀನಾಕ್ಷಿಗಂತೂ ಅವಳ ಕಣ್ಣಲ್ಲಿ ಅವಳ ಮುಖದಲ್ಲಿ ನನ್ ತುಂಬಾ ಇಷ್ಟಪಡ್ತಾಳೆ ಮೀನಾಕ್ಷಿ. ಮೇಷ್ಟ್ರು ಜುಟ್ಟಿದ್ದಾಗ ಒಂಥರ ಕಾಣಿಸ್ತಾ ಇದ್ರು, ಜುಟ್ಟು ಇಲ್ಲದೆ ಇದ್ದಾಗ ಒಂಥರ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾರೆ. ಇದ್ದಕ್ಕಿದ್ದಾಗೆ ಜುಟ್ಟು ತೆಗೆಸ್ಕೊತಿದಾರಲ್ಲ, ಏನಾಗಿದೆ ಈ ಮೇಷ್ಟ್ರಿಗೆ? ಮೀನಾಕ್ಷಿ, ನಾನೊಂದು ಹೊಸ ಪದ್ಯ ಓದ್ದೆ, ತುಂಬಾ ಚೆನ್ನಾಗಿದೆ, ಹೇಳ ಸರ್. ಒಂದ್ ನಿಮಿಷ ಬಂದೆ ಸರ್. ಭಾಗೀರಥಿ, ನೀನ್ ಏನೇ ಹೇಳು, ಈ ಊರ್ ನಿಧಾನವಾಗಿ ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ ಕಣೆ ನನಗೆ. ಅದ್ ಹೇಗೆ? ಆ ರುದ್ರ ಭೂದೇವಿನ ಮದುವೆ ಆಗಿತ್ತು. ಆ ಪಾಪಣ್ಣನಂತ ಕಚ್ಚಾ ಜಟ್ಟೆ ತನ್ನ ಜೀವನ ಧರ್ಮನೇ ಬದಲಾಯಿಸ್ಕೊಂಡಿತ್ತು. ಆ ನಮ್ ಮೇಷ್ಟ್ರು ದೇವ್ರು ದಿಂಡ್ರು ಸಂಪ್ರದಾಯ ಅಂತ ಹುಡುಗ ಇವತ್ತು ಜುಟ್ಟು ತೆಗೆಸ್ಬಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಕ್ರಾಪ್ ಬಿಟ್ಕೊಂಡು ಬಂದಿದ್ದಾನೆ. ಈ ಊರ್ನಲ್ಲಿ ಏನು ಬದಲಾಗದೆ ಇರೋದು ನೀನು ಒಬ್ಬಳೇ ಕಣೆ. ಏನ್ ಹೇಳಿದ್ರು ಒಂದು ಪುರಾಣ, ಒಂದು ವ್ಯಾಖ್ಯಾನ ಇದ್ದೇ ಇರುತ್ತೆ.
ಆದ್ರೂ ನಮ್ಮ ಮೇಷ್ಟು ಜುಟ್ಟು ಬಿಡಿಸಿರೋದು ಒಂಥರ ಚೆನ್ನಾಗಿದೆ ಅಲ್ಲ? ಸರ್, ಏನ್ ಮೀನಾಕ್ಷಿ? ನೀವು ತರಕಾರಿ ಯಾವ್ದ್ರಲ್ಲಿ ತರ್ತೀರಾ ಸರ್? ತರಕಾರಿನ ಹ್ಮ್. ಪೇಪರ್ ಬ್ಯಾಗ್ ಅಲ್ಲಿ. ನೀವಿನ್ಮೇಲಿಂದ ಪೇಪರ್ ಬ್ಯಾಗಲ್ಲಿ ತರಕಾರಿ ತರಬೇಡಿ ಸರ್. ಮತ್ತೆ ಈ ಬ್ಯಾಗಲ್ಲಿ ತಗೊಂಡ್ ಬನ್ನಿ ಸರ್. ಯಾವ ಬ್ಯಾಗ್ ಇದು ಮೀನಾಕ್ಷಿ? ಗೊತ್ತಾಗ್ಲಿಲ್ವಾ ಸರ್? ಇಲ್ಲ. ನಾನ್ ಲಂಗ ಜಂಪರ್ನೆಲ್ಲ ಕತ್ತರಿಸ್ಬಿಟ್ಟು ಬ್ಯಾಗ್ ಮಾಡಿದ್ದೀನಿ ಸರ್. ಇನ್ಮೇಲಿಂದ ನಾನ್ ಲಂಗ ಜಂಪರ್ ಹಾಕೊಳ್ಳಲ್ಲ ಸರ್. ಲಂಗ ಜಂಪರ್ ಎಲ್ಲ ಕತ್ತರಿಸಿ ಬ್ಯಾಗ್ ಮಾಡಿದ್ಯಾ? ಲಂಗ ಎಲ್ಲ ಕತ್ತರಿಸಿ ಯಾಕೆ ನಗ್ತೀರಾ? ಅಲ್ಲ, ನೀನ್ ಲಂಗ ಎಲ್ಲ ಕತ್ತರಿಸಿ ಬ್ಯಾಗ್ ಮಾಡಿದೆ, ನನ್ ಜುಟ್ ಕತ್ತರಿಸಿ ಏನು ಉಪಯೋಗಕ್ಕೆ ಬರ್ಲಿಲ್ವಲ್ಲ ಅಂತ. ಯಾರ್ ಸರ್ ಹೇಳಿದ್ರು ನಿಮ್ ಜುಟ್ ಕತ್ತರಿಸಿದ್ರೆ ಉಪಯೋಗಕ್ಕೆ ಬರಲ್ಲ ಅಂತ? ಉಪಯೋಗಕ್ಕೆ ಬರುತ್ತೆ ಸರ್. ಏನ್ ಮೀನಾಕ್ಷಿ? ಗೊತ್ತಾಗ್ಲಿಲ್ವಾ ಸರ್? ಹೇಳು ಮೀನಾಕ್ಷಿ. ಗೊತ್ತಾಗ್ಲಿಲ್ವಾ ಸರ್? ಹೇಳು ಮೀನಾಕ್ಷಿ. ಗೊತ್ತಾಗ್ಲಿಲ್ವಾ ಸರ್? ಹೇಳು ಮೀನಾಕ್ಷಿ. ಈ ದಿನ ತಿಗ್ಗಣ್ಣೆ ದಿನ ನಿರ್ಮೂಲನ ನಿರ್ಮೂಲನ ಈ ದಿನ 101 ಆಯ್ತಾ? ಆಯ್ತು. ಬಸ್ಗೆ ಅಲ್ಲ ತಿಗಣೆ ಜೋಡಿ ತಿಗಣೆಗಳ ಕೊಲೆ. ಮುಂದೇನು? ಮುಂದೆ ಬಾ ಇತ್ತು. ಅಯ್ಯೋಯಪ್ಪ ಇದು ಬೇಡ ಇತ್ತು. ಹೊಡ್ಯಾ. ಏನು ಬೆಳಿಗ್ಗೆ ಇಬ್ರು ಕೆಲಸ ಮಾಡ್ತಾ ಇದ್ದೀರಾ? ಒಬ್ಬ ತಿಗಣೆ ಹೊಡಿತಾ ಇದೀಯಾ, ಒಬ್ಬ ಬಸ್ಕಿ ಹೊಡಿತಾ ಇದೀಯಾ? ಬಣ್ಣ ಬಣ್ಣದ ಬ್ಯಾಗು ಎಲ್ಲ ಇವನ. ಲೋ ಜಟ್ಟಿ, ವಾರಕ್ಕೆ 1/4 ಕೆಜಿ ಬೆಂಡೆಕಾಯಿ ತರ್ತಾ ಇದ್ದವನು ಈಗ ದಿನ ಅರ್ಧ ಕೆಜಿ ಎಲ್ಲಾ ತರಕಾರಿ ತರ್ತಾ ಇದ್ದಾನೆ. ಜೊತೆಲಿ ಒಂದು ಬಣ್ಣ ಬಣ್ಣದ ಬ್ಯಾಗ್ ಬೇರೆ. ಅಂದ್ರೆ ಇದ್ರಲ್ಲಿ ಏನೋ ಇದೆ. 3 ದಿನದಿಂದ ನಾಪತ್ತೆ ಆಗಿದೆ. ಬರುತ್ತಾ ಒಂದು ಟ್ರಂಕ್ ಬೇರೆ ತಗೊಂಬಂದಿಯಾನೆ. ಅದರಲ್ಲಿ ಒಂದು ಹೊಸ ಸೀರೆ ಬೇರೆ ಇದೆ. ಅಂದ್ರೆ ಇದರಲ್ಲಿ ಏನೋ ಇದೆ. ಅಯ್ಯೋ, ಇದರಲ್ಲೇನೂ ಇಲ್ಲ, ಅದರಲ್ಲೇನೋ ಇದೆ. ಹೇಯ್, ನಾವ್ ಅಷ್ಟೊತ್ತಿಂದ ಬಡಬಡ ಅಂತ ಬಡ್ಕೋತಾನೆ ಇದೀವಿ, ನೀವೇನು ಮಾತಾಡ್ತಿಲ್ವಲ್ಲ? ಹೇಳ. ಏನೋ ಅದು ಹೇಳ್ಬಾರ್ದೇನಾ? ಏಯ್, ಅಡಿಗೆ ಆಗಕ್ಕೆ ಇನ್ನು 2 ಗಂಟೆ ಬೇಕು. ಅಲ್ಲಿವರೆಗೂ ನೀನೋಗಿ ತಿಗಣೆ ಹೊಡಿ, ನೀನೋಗಿ ಬಸ್ಕೆ ಹೊಡಿ. ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಜುಟ್ಟು, ನಾವು ನಿನ್ ಸ್ನೇಹಿತರಲ್ಲೇನೋ, ನಮ್ಮ ಹತ್ರ ಯಾಕೆ ಗುಟ್ ಮಾಡ್ತೀಯಾ? ಹೇಳ ಹೇಳ. ಇದೇನ್ ಗೊತ್ತೇನೋ? ಇದೇನ್ ಗೊತ್ತೇನೋ? ಯಾವ್ದೋ ಹಳೆ ಬ್ಯಾಗು ನಾನು ಡಬ್ಬ ಸರಿಸ್ತಾ ಇದ್ದೀನಿ. ನಿನ್ ತಲೆ ಇದು ಹಳೆ ಬ್ಯಾಗಲ್ಲಿ ಹಾಕೋಣ. ನಾವ ಚೇತನ, ಹೊಸದು, ಬದಲಾವಣೆ, ಕನಸು ಕಂಡ್ರು. ಕರ್ಣ, ಇವನು ಜುಟ್ಟು ತೆಗ್ಸಿದ್ನಲ್ಲ, ಅವತ್ತೇ ಇವನಿಗೆ ಹುಚ್ಚಿಡ್ದಿದೆ ಕಣ. ಅವತ್ತೇ ಆ ದನದ ಡಾಕ್ಟರ್ ಕೈಲಿ ಒಂದು ಇಂಜೆಕ್ಷನ್ ಕೊಡಿಸಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಇವತ್ತು ಏನ್ ತಡ ಆಗಿಲ್ಲ, ನಾವು ಹೋಗ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸುಮ್ನೆ ಕೂತ್ಕೊಳ್ಳೋ. ನಿಮ್ಗೆ ಹೇಳ್ಬಾರ್ದು ಅಂತಿದ್ದೆ, ಅವತ್ತಿಂದ ಬಡ್ಕೋತಾ ಇದ್ದೀರಾ. ನಾನ್ ಜುಟ್ಟು ಯಾಕೆ ತೆಗಿಸ್ತೆ ಅಂತ. ಹೌದು, ಯಾಕೆ ತೆಗೆದ? ನಿನ್ನ ಪ್ರೀತಿ ಪಾತ್ರವಾದ ಜುಟ್ಟು, ನಿನ್ನ ಜೊತೆಲೇ ಹುಟ್ಟು ಬಂದ ಜುಟ್ಟು. ಆ ಜುಟ್ಟು ಯಾಕೆ ತೆಗೆಸ್ತೆ ಹೇಳ? ನಾನ್ ಜುಟ್ಟು ಯಾಕೆ ತೆಗಿಸ್ತೆ ಗೊತ್ತಾ? ಯಾಕೆ? ಹೇಳ. ಈ ಬ್ಯಾಗೋಸ್ಕರ. ಬ್ಯಾಗ? ಈ ಬ್ಯಾಗು ನನ್ ಕಣ್ ತಿರ್ಸ್ತು ಕಂಡ್ರು. ಈ ಬ್ಯಾಗ್ ಮುಂಚೆ ಏನಾಗಿತ್ತು ಗೊತ್ತಾ? ನಾನ್ ಜುಟ್ಟು ತೆಗ್ಸಕ್ ಮುಂಚೆ ಏನಾಗಿದ್ನೋ ಅದಾಗಿತ್ತು. ದಿಸ್ ಬ್ಯಾಗ್ ಇಸ್ ಮೈ ಲೈಫ್. ದಿಸ್ ಇಸ್ ಎ ಬ್ಯಾಗ್ ಫುಲ್ ಆಫ್ ಮಿರಾಕಲ್ಸ್. ಏನಿದೆ ಮೇಸ್ಟ್ರೆ? ಏನು? ಏನಾಯ್ತು ನಿಮ್ ಜುಟ್ಟು? ಅಯ್ಯೋ, ಸಾಕ್ಷಿ ಭೂದೇವಿ, ಪ್ರಪಂಚದಲ್ಲಿ ಯಾರು ಜುಟ್ಟ ಬಿಟ್ಟಿರ್ಲಿಲ್ವಾ? ಅಥವಾ ಬಿಟ್ಟವ್ರು ಯಾರು ಕತ್ತರಿಸೇ ಇರ್ಲಿಲ್ವಾ? ಹುಟ್ಟ ಮಕ್ಕಳೆಲ್ಲ ಜುಟ್ಟು ಬಿಟ್ಕೊಂಡೆ ಹುಟ್ಟತ್ವಾ? ನಾನು ನೋಡ್ತಾನೆ ಇದ್ದೀನಿ. ಓ, ಅತಿ ಆಗೋಯ್ತು. ಇರಿ ರುದ್ರ, ಏ ರುದ್ರ, ಏನೇದು? ನೀನ್ ಬಾರು. ಏನು ಭೂದೇವಿ? ಬೇಗ ಬಾ. ಏನೇ? ಇಲ್ಲಿ ನೋಡು. ಯಾರೇ ಇದು? ನಮ್ಮ ಮೇಷ್ಟ್ರು ಕಣೋ.
ಏನ್ ಮೇಸ್ಟ್ರೆ ಏನಿದು? ಈ ರುದ್ರ ನಿಗಿನ್ನೂ ವಿಷಯ ಗೊತ್ತಿಲ್ವಾ? ಏನದು? ಇಲ್ಲಿ ಬಾಯ್ಲಿ. ಕುಚು ಕುಚುನಾ? ಹೋಗಿ ಇತ್ಯರ್ಥ ಮಾಡ್ಕೊಂತ ಹೇಳು. ಇತ್ಯರ್ಥ ಮಾಡ್ಬಿಡಿ ಮೇಸ್ಟ್ರೆ. ಮೇಸ್ಟ್ರೆ, ನನ್ನ ಹತ್ರ ಒಂದು ಆಟೋ ಇದೆ. ಸ್ಟಾರ್ಟ್ ಮಾಡಿ ಐಡ್ಲಿಂಗ್ ಅಲ್ಲಿ ಬಿಟ್ರೆ ಅಲ್ಲೇ ಇರುತ್ತೆ, ಮುಂದಕ್ಕೆ ಹೋಗಲ್ಲ. ಹಾಗೆ ಮನಸ್ಸಲ್ಲಿರೋ ವಿಷಯ ಮನಸ್ಸಲ್ಲೇ ಇದ್ರೆ ಅಲ್ಲೇ ಇರುತ್ತೆ. ಕ್ಲಚ್ ಹಿಡಿದು ಕರೆಕ್ಟ್ ಗೇರ್ಗೆ ಹಾಕಿ ಆಕ್ಸಿಲೇಟರ್ ಕೊಟ್ರೆ ಅಂತ ಮುಂದಕ್ಕೆ ಹೋಗುತ್ತೆ, ಗುರಿ ಮುಟ್ಟುತ್ತೆ. ಹೂ ಮೇಸ್ಟ್ರೆ, ಅವ್ರು ಹೇಳ್ದಂಗೆ ಗೇರ್ ಹಾಕ್ಬಿಡಿ, ಗುರಿ ಮುಟ್ಬಿಡ್ತೀರಾ. ಆಮೇಲೆ ನೋಡಿ ಹೇಗಿರುತ್ತೆ ಅಂತ. ಗೇರ್ಗೆ ಹಾಕಾಯ್ತು, ಕ್ಲಚ್ಚು ಬಿಟ್ಟಾಯ್ತು, ನಿಮ್ಗಿನ್ನು ಗೊತ್ತಾಗಿಲ್ಲ ಅಷ್ಟೇ. ಏನ್ ಮೇಸ್ಟ್ರೆ ಹಾಗಂದ್ರೆ? ಏನ್ ಮೇಸ್ಟ್ರೆ? ನಾನು ಟ್ರಂಕ್ ತಂದಿದ್ದೀನಿ. ಅವತ್ತೇ ನಾ ಫಸ್ಟ್ ಗೇರ್ಗೆ ಹಾಕಿದ್ದು. ನಾನು ಜುಟ್ಟೆಕ್ಸಿದ್ನಲ್ಲ, ಅವತ್ತೇ ಕ್ಲಚ್ ಬಿಟ್ಟಿದ್ದು. ಆಕ್ಸಿಲರೇಟರ್ ಯಾವಾಗ ಕೊಡ್ತೀನಿ ಗೊತ್ತಾ? 13ನೇ ತಾರೀಕು. 13 ಅರ್ಥ ಆಯ್ತಾ? ಇವತ್ತು ಏನೋ ನಡೆಯುತ್ತೆ. ಏನ್ ನಡೆಯುತ್ತೆ? ಅವನೇ ಬಂದ. ಏನೋ ಎಕ್ಸ್ ಜುಟ್ಟು ಬೆಳಗ್ಗೆ 5 ಗಂಟೆಗೆ ಹೇಳೋನು, ನಡುರಾತ್ರಿಲೇ ಎದ್ದು ಆಚೆಗೆ ಹೋಗಿದ್ಯಾ? ಏನ್ ಸಮಾಚಾರ? ಒಂದ್ ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ, ಅಪ್ಶಕನದ್ ಮಾತಾಡಬೇಡಿ. ಕೇಳಿದ ಪ್ರಶ್ನೆ ಉತ್ತರ ಕೊಡೋ. ದೊಡ್ಡವರು ಅಂದ್ರೆ ಗೌರವ ಮರ್ಯಾದೆ ಇಲ್ವಲ್ಲ ನಿನ್ಗೆ? ಅವನ್ಗೆ ದೊಡ್ಡವ್ರ ಕಂಡ್ರೆ ಗೌರವ ಇದೆ, ಆದ್ರೆ ದಡ್ಡ್ರ ಕಂಡ್ರೆ ಗೌರವ ಇಲ್ಲ. ಅಯ್ಯೋ, ದೇವ್ರೆ, ಇಷ್ಟು ವರ್ಷ ನನಗೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಕೇಳ್ತಿದ್ದೆ. ಇವತ್ತು ಧೈರ್ಯ ಕೊಡಪ್ಪ ದೇವ್ರೆ. ಹಿರಿಯರ ಎದುರಿಗೆ ನನ್ನ ಮನಸ್ಸು ಬಿಚ್ಚಿ ಮಾತಾಡೋ ಧೈರ್ಯ ಕೊಡಪ್ಪ ದೇವ್ರೆ. ಭಾಗೀರಥಿ, ಶಾಸ್ತ್ರಿಗಳಿಂದ ಟೆಲಿಗ್ರಾಮ್ ಬಂದಿದೆ ಕಣೆ. ನಾವು ಇವತ್ತೇ ಮೀನಾಕ್ಷಿನ ಕರ್ಕೊಂಡು ಊರಿಗೆ ಹೊರಟು ಬಿಡ್ಬೇಕು. ಮಂಗಳಾರತಿ ತಗೊಳ್ಳಿ. ನೋಡಿದ್ರ, ನಾನು ಅವತ್ತೇ ನಿಮ್ಗೆ ಹೇಳಿಲ್ವಾ, ಶಾಸ್ತ್ರಿಗಳು ಹೋಗಿ ನೋಡಿ ಒಂದ್ ಒಳ್ಳೆ ವರ ಹುಡುಕೊಡ್ತಾರೆ ಅಂತ. ಮೀನಾಕ್ಷಿ ಬೇಗ ಬಾರೆ. ಅಯ್ಯೋ ಬೇಗ ಬಾರೆ, ತಗೊಳ್ಳೆ ಮಂಗಳಾರತಿನ. ನಿಮ್ಮ ಅಪ್ಪನ ಸೋಂಬೇರಿ ತನದಿಂದ ಇನ್ನು ಎಷ್ಟು ವರ್ಷ ಕಾಲ ಕಳಿಬೇಕು ಅಂತಿದ್ದೆ. ಎಷ್ಟು ಬೇಗ ನಿನಗೆ ಕಾಲ ಕೂಡ್ ಬಂದ್ಬಿಡ್ತಲೆ. ಅಯ್ಯೋ ನನ್ ಚಿನ್ನ, ನನ್ ಕಂದ, ಕಾಲ ಕೂಡ್ ಬಂತು. ಏನಮ್ಮ? ಈಗ ನಾವು ಊರಿಗೆ ಹೊರಡ್ಬೇಕು ಕಣೆ. ನಿಮ್ಮ ಅಪ್ಪನ ಮದುವೆ ಮಾಡಿಸಿ ಶಾಸ್ತ್ರಿಗಳು ನಿನ್ಗೊಂದು ಒಳ್ಳೆ ವರ ನೋಡಿದ್ದಾರೆ. ವರನಾ? ಮದ್ವೆನಾ? ಹಾಗಿದ್ರೆ ನನ್ನ ಸ್ಕೂಲು, ಡಾನ್ಸು, ಪಾಠ, ಮೇಷ್ಟ್ರು? ಅಯ್ಯೋ ಪೆದ್ದ ಮುಂಡಿದೆ, ನಿನ್ಗಿನ್ನೂ ತಲೆನೇ ಬಲ್ತಿಲ್ವಲ್ಲೇ. ಅಪ್ಪ. ಏನಮ್ಮ? ಏನ್ ಮೀನಿ? ಮತ್ತೆ 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 ಏನೇ ಅದು? ನೋಡು, ಅಪ್ಶಕನ್ ಮಾತಾಡ್ಬೇಡ, ನಾನು ಹೇಳಿದಷ್ಟು ಕೇಳು. ಅಮ್ಮ, ಅಪ್ಪ, ನಾ ಸ್ಕೂಲಿಗೆ ಬರಲ್ಲ ಅಂತ ನನ್ನ ಸ್ನೇಹಿತರಿಗೆ ಹೇಳ್ಬಿಟ್ಟು ಬರ್ತೀನಿ. ಮೀನಾಕ್ಷಿ, ಅಯ್ಯೋ ಸರಿ ಸರಿ, ನೀವಿನ್ ಹೊರಡಿ. ನಿನಗೆ ನಿನ್ನ ಮಗಳು ಮದುವೆ ಆತರ, ನನಗೆ ಅವಳು ಮನೆ ಬಿಟ್ಟು ಹೊರಟು ಹೋದ್ರೆ ಇಡೀ ಮನೆ ಬಿಕ್ಕು ಅನ್ಸುತ್ತಲ್ಲ ಅನ್ನೋ ತವಕ. ಅದಕ್ಕೆ ಅಂತ ಬೆಳೆದ ಹುಡುಗಿನ ಎಷ್ಟು ದಿವಸ ಅಂತ ಮನೇಲಿ ಇಟ್ಕೊಳಕಾಗತ್ತೆ? ಒಂದು 4 ದಿವಸ ತಡೆದಿದ್ರೆ ಏನಾಗ್ತಿತ್ತು ಹೇಳು. ಹೆಣ್ಮಕ್ಳಿಗೆ ಆದಷ್ಟು ಬೇಗ ಮದ್ವೆ ಆದ್ರೇನೆ ಚೆನ್ನ. ಇಲ್ದೆ ಹೋದ್ರೆ ದಿನೇ ದಿನೇ ಅವ್ರು ಹೇಗೆ ಒಣಗೋಗ್ತಾರೆ ಅನ್ನೋ ವಿಷಯ ನಿಮ್ಮಂತ ಗಂಡಸರಿಗೆ ಹೇಗೆ ಅರ್ಥ ಆಗ್ಬೇಕು? ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಸರಿ ಸರಿ, ಬೇಗ ಹೊರಡಿ. ಮೀನಾಕ್ಷಿ, ನಮ್ಮ ಮೇಷ್ಟ್ರಿದಾರಾ? ಅಯ್ಯೋ, ಆ ಮೇಷ್ಟ್ರು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಅಂತ ನೀನೇ ಹುಡ್ಕೊಂಡ್ ಬಂದ್ಬಿಟ್ಯಾ? ಆ ಮೇಷ್ಟ್ರಿಗೆ ಸರಿಯಾದ ಶಿಷ್ಯ ನೀನು.
ನಮ್ಮ ಮೇಷ್ಟ್ರು ಎಲ್ಲಿದ್ದಾರೆ ಹೇಳಿ? ನೋಡೋ, ಅವ್ನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಬೆಳಗ್ಗೆನೆ ಎದ್ದು ಎಲ್ಲಾ ದೇವಸ್ಥಾನಗಳಿಗೂ ರೌಂಡ್ ಹೊಟ್ಬಿಟ್ಟಿದ್ದಾನೆ. ನೀನೇನು ಯೋಚನೆ ಮಾಡ್ಬೇಡ, ನೀನ್ ಮನೇಲೇ ಇರು, ಅವ್ನು ಬಂದೇ ಬರ್ತಾನೆ. ನಮ್ಮ ಮೇಷ್ಟ್ರು ಸಿಕ್ರೆ ಸಿಕ್ರೆ ಏನು? ಸಿಕ್ರೆ ಏನಾದ್ರು ಹೇಳ್ಬೇಕಾ? ಏನೂ ಇಲ್ಲ. ಅಯ್ಯೋ, ನೀನ್ ಮನೇಲೇ ಇರು, ಅವ್ನು ನಿಂಗೆ ಸಿಕ್ಕೇ ಸಿಗ್ತಾನೆ. ಹೋಗು. ಸರಿ. ಈ ಮೀನಾಕ್ಷಿ ಎಲ್ಲಿ ಹೊರಟೋದ್ಲು? ನೋಡಿ ನೋಡಿ ಸಾಕಾಯ್ತಪ್ಪ. ತಗೊಳ್ಳಿ, ಬೇಗ 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 ಹಾಕಿ. ಹೋಗಿರ್ತಾಳೆ, ಈಗ ಬರ್ತಾಳೆ ಕಣೆ, ತಗೋ. ಓ, ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಕಾದು ಕಾದು ಸಾಕಾಯ್ತಲ್ಲೇ, ಬಸ್ ಹೊರಟೋಗುತ್ತಲ್ಲೇ. ಬೀಗ ಹಾಕಿದೆ? ಊರಿಗೋದ್ರು ಸರ್. ಯಾವಾಗ? ಸ್ವಲ್ಪ ಹೊತ್ತಾಯ್ತು. ಅಯ್ಯೋ, ಇವತ್ತು 13ನೇ ತಾರೀಕು. ನಾನು ಅವ್ನು ನೋಡ್ಲೇಬೇಕಲ್ಲ. ಬಸ್ ಸ್ಟ್ಯಾಂಡ್ ಹೋದ್ರೆ ಸಿಗ್ತಾರೆ. ಓಡಿ ಓಡಿ. ಎಕ್ಸ್ ದುಡ್ಡು ಬೆಳಿಗ್ಗೆ ಕಾಲೇಜಿಂದ ಬರ್ತಿದ್ದಂಗೆ ಹೇಳ್ತೀನಿ ಅಂತ ತಂದೆ. ತರಕಾರಿನೂ ತಂದಿಲ್ಲ, ಅಡಿಗೆನೂ ಮಾಡಿಲ್ಲ. ಆಕಾಶ ನೋಡ್ತಾ ಕೂತಿದ್ಯಾ, ಏನಾಯ್ತು ಹೇಳೋ? ಬಂದ್ರಾ? ಬಂದಿಲ್ಲ. ಯಾವಾಗ ಬರ್ತಾರೆ? ಗೊತ್ತಿಲ್ಲ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬಂದಾಯ್ತಲ್ಲ ಯಜಮಾನ್ರು? ಹೌದಾ? ಮೇಷ್ಟ್ರೆ, ನಿಮ್ಗೇನು ಹೇಳದೆ ನಾವು ಊರಿಗೆ ಹೊರಟು ಹೋಗ್ಬಿಟ್ವು. ನಿಮ್ಗೆ ಸಂಬಳ ಕೊಡೋದು 3 ದಿವಸ ತಡ ಆಯ್ತು. ಅದೆಲ್ಲ ಏನ್ ಸರ್, ಪರವಾಗಿಲ್ಲ. ಮೇಷ್ಟ್ರೆ, ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿದೆ. ನಾನು ಅಷ್ಟೇ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಏನ್ ಮೇಷ್ಟ್ರೆ? ಏನೂ ಇಲ್ಲ ಸರ್. ನಮ್ ಮೀನಾಕ್ಷಿ ಬಹಳ ಅದೃಷ್ಟವಂತೆ ಮೇಷ್ಟ್ರೆ. ಈಗಿನ ಕಾಲದಲ್ಲಿ ಸರಿಯಾದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದೇ ಅಪರೂಪ. ಸರಿಯಾದ ವಯಸ್ಸಿಗಿಂತ ಸರಿಯಾದ ಅನುರೂಪನಾದ ವರ ಸಿಗೋದು ಕಷ್ಟ ಸರ್. ಏನಂದ್ರಿ? ಏನೂ ಇಲ್ಲ ಸರ್. ಏನೂ ಇಲ್ವೇ? ಹೌದು ಸರ್. ಮೀನಾಕ್ಷಿ ವಿಷಯ ನಿಮ್ ಮುಂದೆ ಏನ್ ಹೇಳೋದಿದೆ ಮೇಷ್ಟ್ರೆ? 4-5 ವರ್ಷದಿಂದ ಪಾಠ ಹೇಳ್ಕೊಡ್ತಾ ಇದ್ದೀರಾ. ನಿಮಗ ಅವಳು ಚೆನ್ನಾಗಿ ಗೊತ್ತು, ಅವಳಿಗೆ ನೀವು ಚೆನ್ನಾಗಿ ಗೊತ್ತು. ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ? ನಾನು ಮೀನಾಕ್ಷಿಗೆ ಅನುರೂಪನಾದ ವರ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಮದುವೆ ಮಾಡ್ಕೊಂಡು ಬಾಯ್ಬಿಟ್ಟು ಕೇಳಿ. ಏನಂದ್ರೆ? ಇಲ್ಲ ಸರ್. ಇವತ್ತು ವಿಚಿತ್ರ ಮೇಷ್ಟ್ರೆ, ನೀವು ಏನು ಮಾತಾಡದೆ ಹೋದ್ರು ನನ್ನ ಹತ್ರ ಏನೋ ಮಾತಾಡ್ದಂಗ್ ಅನ್ಸುತ್ತೆ. ನಿಮ್ಗೆ ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅಂತ ಅನ್ಸ್ತಿದ್ಯಾ? ಇಲ್ಲ ಸರ್. ಇಟ್ಕೊಳ್ಳಿ ಮೇಷ್ಟ್ರೆ, ಈ ತಿಂಗಳ ಸಂಬಳ. ಇದೇನ್ ಸರ್, ಜಾಸ್ತಿ ಕೊಟ್ಬಿಟ್ಟಿದ್ದೀರಾ? ನನಗೆಲ್ಲ ಅರ್ಥವಾಗುತ್ತೆ. ಈ ವರ್ಷ ಸ್ಕಾಲರ್ಶಿಪ್ ಬೇರೆ ಬರಲಿಲ್ಲ. ಇಟ್ಕೊಳ್ಳಿ, ಪರವಾಗಿಲ್ಲ. ಸರಿ ಸರ್. ಸರ್, ಅದೇನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತಂದ್ರಿ. ಮೇಷ್ಟ್ರೆ, ನಾಳೆಯಿಂದ ನೀವು
ಪಾಠಕ್ಕೆ ಬರ್ಬೇಕಾಗಿಲ್ಲ ಮೇಷ್ಟ್ರೆ. ಇನ್ನೊಂದು ಮನೆ ಪಾಠ ಸಿಗೋದಕ್ಕೆ 1 ತಿಂಗಳಾದ್ರೂ ಆಗ್ಬೋದು. ಅದಕ್ಕೆ 1 ತಿಂಗಳ ಸಂಬಳ ಜಾಸ್ತಿ ಕೊಟ್ಟಿದ್ದೀನಿ. ನಾನು ಪಾಠ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್. ಬೇಕಿದ್ರೆ ಸಂಬಳ ಕಡಿಮೆ ಕೊಡಿ, ಸಂಬಳ ಕೊಡ್ಲೇಬೇಡಿ, ಪಾಠ ಮಾತ್ರ ನಿಲ್ಲಿಸ್ಬೇಡಿ ಸರ್. ಮೇಷ್ಟ್ರೆ, ನಮ್ಮ ಮನೆಗೆ ನೀವು ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇವತ್ತು ನಾಳೆ ನಿಮ್ಗೆ ಸ್ವಲ್ಪ ಮುಜುಗರವಾಗ್ಬಹುದು. ಆದ್ರೆ ನಾಳಿದ್ದು ಎಲ್ಲ ಸರಿ ಹೋಗುತ್ತೆ. ಸರ್ ಸರ್, ಪಾಠ ಮಾತ್ರ ತಪ್ಪಿಸ್ಬೇಡಿ ಸರ್, ತಪ್ಪಿಸ್ಬೇಡಿ ಸರ್. ಮೇಷ್ಟ್ರೆ, ಮುಂದಿನ ತಿಂಗಳ 10ನೇ ತಾರೀಕು ಮೀನಾಕ್ಷಿ ಮದುವೆ. ಅದಕ್ಕೆ ಮನೆ ಪಾಠ, ಸ್ಕೂಲು, ಸಂಗೀತ, ನೃತ್ಯ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೇವೆ. ಎಲ್ಲಿ ಹುಡ್ಕೋದ ಈ ಮೇಷ್ಟ್ರನ್ನ? ಎಲ್ಲ ಕಡೆ ಹುಡುಕಿದಾಯ್ತು, ನೀರ್ ಹತ್ರ ಹುಡುಕಿದಾಯ್ತು, ಸ್ಮಶಾನದ ಹತ್ರ ಹುಡುಕಿದಾಯ್ತು, ಹೇಳಲ್ಲ ಮಾಡಲ್ಲ ಹೊರಟೋಗ್ಬಿಡ್ತಾನೆ. ಎಲ್ಲಿ ಹುಡ್ಕೋದ ಇವನ್ನ? ಎಲ್ಲಿ ಸಿಗ್ತಾನೆ ಇಲ್ಲ. ಮೇಷ್ಟ್ರ ಅದು? ಹೌದು. ಬಿಟ್ಟೋಗಿ 1 ವಾರ ಆಯ್ತು. 2ನೇ ಸತಿ ಹೀಗ್ ಮಾಡ್ತಾ ಇರೋದು. ಚೆನ್ನಾಗಿ ನಲಿತಾವ್ರೆ. ವಿಷಯ ಏನು ಅಂತ ಹೇಳ್ತಾನೆ ಇಲ್ವಲ್ಲೋ? ಹೇಳ್ರೋ. ಏನು? 3 ಎಣ್ಸದ್ರಲ್ಲಿ ಹೇಳಿದ್ರೆ ಸರಿ. ಎಣ್ಸೋ. 1 1 1 ಮುಂದಕ್ಕೆ ಹೇಳೋ. 1 ಕಾಲು, 1.25, 1 ಮುಕ್ಕಾಲು, 2 2 ಕಾಲು, 2.25. 2 ಮುಕ್ಕಾಲು, 3. ಹೇಳ್ರಿ ಮೇಷ್ಟ್ರೆ. ಈ ದೇಶದಲ್ಲಿರೋ ಹಿರಿಯರ್ನೆಲ್ಲ ಗಡಿಪಾರ್ ಮಾಡ್ಬೇಕು. ಯುವಕರ ಮನ್ಸನ್ನ ಅರ್ಥ ಮಾಡ್ಕೊಳ್ತಾರ ಹಿರಿಯರು ಮದ್ವೆನೇ ಆಗ್ಬಾರ್ದು, ಅವ್ರಿಗೆ ಮಕ್ಕಳೇ ಆಗ್ಬಾರ್ದು. ನಾನೊಂದು ಪ್ರಶ್ನೆ ಕೇಳ್ತೀನಿ. ಪ್ರೀತಿ ಮಾಡಿ ಮದುವೆ ಆಗೋದು ವಾಸಿನ, ಅಥವಾ ಮದುವೆ ಆದ್ಮೇಲೆ ಪ್ರೀತಿ ಮಾಡೋದು ವಾಸಿನ? ಪ್ರೀತಿ ಮಾಡಿದ್ಮೇಲೆ ಮದುವೆ ಆಗೋದು ವಾಸಿ. ಎರಡರಲ್ಲೂ ಪ್ರೀತಿ ಮಾಡೋದಂತೂ ಇದ್ದೇ ಇರುತ್ತಲ್ಲೋ. ಮೊದ್ಲಾದ್ರೇನು, ಆಮೇಲಾದ್ರೇನು? ಎಕ್ಸ್ ಜುಟ್ಟು ನೋಡು, ವಿಷಯ ಏನು ಅಂತ ನನ್ನ ಹತ್ರ ಹೇಳೋ. ಒಂದು ಹುಡುಗ, ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಕಷ್ಟ ಸುಖ ಏನಂತ ಗೊತ್ತಿರೋನು. ಒಂದು ಹುಡುಗಿ, ಬಹಳ ಒಳ್ಳೆ ಹುಡುಗಿ, ಸ್ಕೂಲ್ಗೆ ಹೋಗ್ತಿದ್ದಾಳೆ, ಮುಂದೆ ವಿದ್ಯಾವಂತ ಆಗ್ತಾಳೆ. ಅವರಿಬ್ರು ಒಬ್ರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾರೆ. ಆದ್ರೆ ಆ ಹುಡುಗಿ ಅಪ್ಪ ಅಮ್ಮ ಆ ಹುಡುಗಿನ ಒಬ್ಬ ನೀಚಂಗೆ, ಪಾಪಿಗೆ, ಕಟ್ಕನ್ಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ಈಗ ಆ ಹುಡುಗಿ ಏನ್ ಮಾಡ್ಬೇಕು? ಆ ಹುಡುಗ ಏನ್ ಮಾಡ್ಬೇಕು? ರೀ ಮೇಷ್ಟ್ರೆ, ಯಾವನೋ ಹುಡುಗ, ಯಾವನೋ ಹುಡುಗಿ, ಯಾರೋ ಅಪ್ಪ ಅಮ್ಮ, ಅದಕ್ಕೆ ನೀವ್ಯಾಕ್ರಿ ತಲೆ ಕೆಲ್ಸ್ಕೊಂಡು ಓಡಾಡ್ತಿದ್ದೀರಾ? ಅರ್ಥನೇ ಆಗ್ತೀರಾ? ಅದನ್ನೇ ನಾನು ಹೇಳಿದ್ದು. ಸುಮ್ಮನೆ ನೀನ್ ಹೇಳೋಕು ನಾನು ಹೇಳೋಕು ವ್ಯತ್ಯಾಸ ಇದೆ. ಆ ತುಂಬಾ ಒಳ್ಳೆ ಹುಡುಗಿ ಯಾರು ಗೊತ್ತಾ? ಮೀನಾಕ್ಷಿ. ಮೀನಾಕ್ಷಿನಾ? ತುಂಬಾ ಒಳ್ಳೆ ಹುಡುಗಿ ಏನೋ ಮೀನಾಕ್ಷಿ. ಆ ತುಂಬಾ ಒಳ್ಳೆ ಹುಡುಗ ಯಾರೋ? ಆ ಬಹಳ ಒಳ್ಳೆ ಹುಡುಗ ಯಾರಿಗೂ ಗೊತ್ತಿಲ್ಲ. ನಿಮ್ಮೆಲ್ಲರೂ ಸ್ನೇಹಿತ. ಯಾರಿಗೂ ಗೊತ್ತಿದಿರೋ ಸ್ನೇಹಿತ? ಆ ನಿನ್ ಸ್ನೇಹಿತ, ನನ್ ಸ್ನೇಹಿತ, ಇವನ್ ಸ್ನೇಹಿತ, ಅವನ್ ಸ್ನೇಹಿತ. ಯಾವ ಸ್ನೇಹಿತ? ಆ ನಿನ್ ಸ್ನೇಹಿತ. ಅಲ್ಲಲ್ಲ, ನಮ್ಮೆಲ್ಲರೂ ಸ್ನೇಹಿತ. ಯಾರು? ನಾನ್ ಹಾಕೊಂಡ್ರು. ಅಯ್ಯೋ, ಇನ್ 2-3 ದಿವಸದಲ್ಲಿ ಮದುವೆ. ಬರೀ ಬರೆಯೋ. ಈ ಕಾಗದ ಮೀನಾಕ್ಷಿ ಅಪ್ಪಂಗೆ, ಪೂಜ್ಯ ಮೀನಾಕ್ಷಿಯ ತಂದೆಯವರಿಗೆ, ಈ ಕೆಳಗೆ ಸಹಿ ಮಾಡಿರುವವರು ತಿಳಿಸುವ ವಿಷಯಗಳು ಹೀಗಿವೆ. ಈಗ ನೀವು ಮೀನಾಕ್ಷಿಗೆ ಹುಡುಕಿರುವ ವರ ನೀಚ, ದುಷ್ಟ, ಕುಡುಕ, ಸಕಲ ದುಶ್ಚಟ ಕಲಾ ಸಂಪನ್ನ, ಸಂಪನ್ನ.
ದುಶ್ಚಟ ಒತ್ತಕ್ಷರ. ಈ ಹುಡುಗನ ಕೈಲಿ ಮೀನಾಕ್ಷಿ ಕುತ್ತಿಗೆಗೆ ತಾಳಿ ಕಟ್ಟಿಸುವುದು ಒಂದೇ ಒಂದೇ ಒಂದೇ. ಅಯ್ಯೋ, ಒಂದು ಚಿಕ್ಕ ಚಿಕ್ಕ ಒಂದು ದೊಡ್ಡ ದೊಡ್ಡ ಕಲ್ಲು. ಒಂದು ದೊಡ್ಡ ಕಲ್ಲು 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 ಕಟ್ಟಿ ಬಾವಿಗೆ ಹಾಕೋದು ಒಂದೇ ಒಂದೇ. ಬರಿ ಬರಿ. ಇಂತೆ ನಿಮ್ಮ ಹಿತೈಷಿಗಳಾದ ಯಾರು ಬರಿ. ಶ್ರೀಕಂಠೇಶ್ವರ ಡೈರಿಲಿ ಎಲ್ಲ ಸಾಂಗವಾಗಿ ನಡೀತಾ ಇದೆ. ಬರೋ ಹೊತ್ತು. ಹೌದು. ಹೌದು. ನಮಸ್ಕಾರ. ಬನ್ನಿ, ಬನ್ನಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. 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 ನಡೀರಿ, ಕೂತ್ಕೊಳ್ಳಿ. ಏನು ಅಂದ್ರೆ ಅಡಿಗೆ ಅವ್ರು ಏನೋ ಸಾಮಾನು ಕೇಳ್ತಿದ್ರಲ್ಲ, ಅದನ್ನ ತರ್ಸೋದಕ್ಕೆ ಕಳಿಸಿದ್ದೀರ? ಎಲ್ಲ ಕಳಿಸಿದ್ದೇನೆ ಕಣೆ, ಎಲ್ಲ ಕಳಿಸಿದ್ದೇನೆ. ಮೈಸೂರಿಂದ ಮೇಲ್ದವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರೆ ಆ ಏರ್ಪಾಡು ನಾನು ಮಾಡಿದ್ದೇನೆ. ಹೋಗು ಹೋಗು, ಹೊರಗೆ ಹೋಗು. ಯಾರೋ ಕೊಟ್ರು. ಹೋಗು ಹೋಗು. ಏನಿಲ್ವೇ? ಏನಿಲ್ಲ. ನೀನು ಒಳಗೋಗು, ಒಳಗೋಗು. ಬೀರ್ ಕಾಯ್ತಾ ಇದ್ದಾರೆ, ಒಳಗೋಗು. ಮೇಷ್ಟ್ರೆ, ನಿಮ್ ಮೀನಾಕ್ಷಿ ಬೇಕು, ಹೌದು ತಾನೆ? ನಂಗೆ ಬೇಕು, ಮೀನಾಕ್ಷಿ ಬೇಕು. ಮೀನಾಕ್ಷಿ ಇಲ್ದೆ ನೀವು ಬದುಕೋಕೆ ಆಗಲ್ಲ, ಹೌದು ತಾನೆ? ಹೌದು, ಮೀನಾಕ್ಷಿ ಇಲ್ದೆ ಬದುಕೋಕೆ ಆಗಲ್ಲ. ಹಾಗಾದ್ರೆ ಪ್ರೀತಿಗಾಗಿ, ಪ್ರೇಮಕ್ಕಾಗಿ ಕಗ್ಗೊಲೆ ಮಾಡೋದು ತಪ್ಪಿಲ್ಲ. ಹಿಡೀರಿ ಹಿಡೀರಿ. ಹೋಗಿ ಮದುವೆ ಮನೆ ನುಗ್ಗಿ ಮೀನಾಕ್ಷಿನ ಎತ್ಕೊಂಡು ಮನೆ. ಯಾರು ಎದುರಿಗೆ ಅಡ್ಡ ಗಿಡ ಬಂದ್ಬಿಟ್ರೆ, ಯಾರಾದ್ರೂ ಅಡ್ಡ ಬಂದ್ರಿ ಬಂದ್ಬಿಡಿ. ಹರ ಹರ ಮಹಾದೇವ್, 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 ಹರ ಹರ ಮಹಾದೇವ್. ಇಬ್ರು ಮೇಲೆ ಕೇಳಿ. ಈಗ ಹಾರ ಬದಲಾಯಿಸ್ಕೊಳ್ಳಿ. ಅಮ್ಮ, ಅಪ್ಪ, ಮೇಷ್ಟ್ರು ಬಂದ್ರು. ಏನಂದ್ರೆ ನೀವು ಹೋಗಿ ಮೇಷ್ಟ್ರನ್ನ ಕರ್ಕೊಂಡ್ ಬನ್ನಿ. ಯಾರು ಯಾರು? ನಾ ಹೇಳ್ತಿದ್ನಲ್ಲ, ನಮ್ಮ ಮನೆ ಪಾಠದ ಮೇಷ್ಟ್ರು. ಓಹೋ, ಹೌದಾ? ಬನ್ನಿ ಮೇಷ್ಟ್ರೆ, ನಿಮಗೆ ಮದುವೆ ಗಡಿಬಿಡಲಿ ಆಹ್ವಾನ ಪತ್ರಿಕೆನೇ ಕೊಡೋದಾಗ್ಲಿಲ್ಲ. ಬನ್ನಿ ಬನ್ನಿ ಬನ್ನಿ. ನಾನು ಹೇಳಿದ್ರೆ ಜ್ಞಾಪಕ ಆಯ್ತಾನೆ, ಅನ್ನೇ ಮಾಡು. ಹೋಗು. ಆಗಿಲ್ಲ, ತಾಳಿ ಕಟ್ಟೋ ಆಗಿಲ್ಲ. ಮೀನಾಕ್ಷಿ, ಈ ಸೀರೆ ಉಟ್ಕೊಂಬ. ಏನ್ ಸರ್ ಇದು? ಇದು ನಿಮ್ ತಾಯಿ ನಿಮಗ್ ಕೊಡ್ಸೀರೆ, ನಿಮ್ ಮದ್ವೆಗೆ. ಏನು
ಅವ್ರ ತಾಯಿ ಅವ್ರು ಕೊಟ್ಟಿದ್ ಸೀರೆನಾ? ಏನ್ ಮೇಷ್ಟ್ರು ಇದೆಲ್ಲ? ಈ ಸೀರೆ ನೀವೇ ಕುಟ್ಕೊಂತ ಹೇಳ್ತಿದ್ದೀರಾ? ನೀವು ಸುಂದರಿ, ನಿಮ್ಗೆ ಯಾವತ್ತೂ ಎದುರು ಮಾತಾಡಿಲ್ಲ ನಾನು. ಮೇಷ್ಟ್ರೆ, ಮಾಂಗಲ್ಯ ಧಾರಣೆ ಆಗ್ಬೇಕು, ಕಾಲ ಮೀರ್ತಾ ಇದೆ. ಆಗುತ್ತೆ, ಮಾಂಗಲ್ಯ ಧಾರಣೆ ಆಗುತ್ತೆ. ನೀವು ತಿಳ್ಕೊಂಡಿರೋ ಸಮಯದಲ್ಲೇ ಆಗುತ್ತೆ. ಮೀನಾಕ್ಷಿ. ಅಮ್ಮ, ಅಪ್ಪ, ಏನು ಅಂದ್ರೆ? ಸೀರೆ ಉಟ್ಕೊಂಡ್ ಬಾ. ಏನಪ್ಪ ಇದೆಲ್ಲ? ನನ್ಗಂತೂ ಅರ್ಥವಾಗ್ತಿಲ್ವಲ್ಲ. ಮಾಡಪ್ಪ, ಮಾಂಗಲ್ಯ ಧಾರಣೆ ಆಗ್ಲಿ. ಎಲ್ಲ ಆಶೀರ್ವಾದ ಮಾಡಿ. ತಗೊಳ್ಳದೆ ಮಾಂಗಲ್ಯ ಧಾರಣೆ ಮಾಡು. ಹಿರಿಯರಿಗೆ ನಮಸ್ಕಾರ ಮಾಡಿ. ಹಿರಿಯರ ಕೈಲಿ ಆಶೀರ್ವಾದ ಪಡೆಯಿರಿ. ಆಶೀರ್ವಾದ ಮಾಡಿ ಸರ್. ಏನ್ ಸರ್ ಇದು? ಚಾಕು ತೋರಿಸಿ ನಮ್ಮನ್ನೆಲ್ಲ ಹೆದರ್ಸ್ಬಿಟ್ರಿ. ಮೀನಾಕ್ಷಿ, ನಾನೊಬ್ಬ ಮಧ್ಯಮ ವರ್ಗದ ಬಡ ಹುಡುಗ. ನಮ್ಮಂತಹವ್ರನ್ನ ಕಾಣೋದು ಅಂತಂದ್ರೆ ಭಯ, ಕನಸು, ಭ್ರಮೆ. ಹಿರಿಯರಾದ ಇವರೆಲ್ಲ ಎಲ್ಲಿ ನಿಮ್ಗೆ ಅನುರೂಪನಾದ ವರಾನ ಹುಡ್ಕೋದಿಲ್ವೋ ಅಂತ ನಾ ಹೆದರಿದ್ದೆ. ನಾನ್ ಚಾಕು ಹಿಡಿದು ನಾಟಕ ಆಡಿದ್ದಕ್ಕೆ, ನಿಮ್ಗೆಲ್ಲ ಹೆದರಿಸಿದ್ದಕ್ಕೆ ಮುಖ್ಯ ಕಾರಣ ನಾನೇ ಹೆದರಿದ್ದೆ. ನನ್ನ ಈ ವರ್ತನೆ ನಿಮ್ಗೆಲ್ಲ ಬೇಸರ, ನಗು, ಆಶ್ಚರ್ಯ ಏನೇ ತರಿಸಿದ್ರು ನನಗದಕ್ಕೆ ಬೇಸರವಿಲ್ಲ. ಕಾರಣ ನಾವ್ ಯಾಕೆ ನಗ್ತೀವಿ, ಅಳ್ತೀವಿ, ಕೋಪಿಸ್ಕೋತೀವಿ ಅದಕ್ಕೆ ಅರ್ಥ ಹುಡ್ಕೋದೇ ತಪ್ಪು. ಮೀನಾಕ್ಷಿ, ನಮ್ಮ ಅಮ್ಮನ ಸೀರೆ ಹುಟ್ಟಿದೀಯಾ, ಈ ಚಾಕು ಹರಿತವಾಗಿದೆ ಅಂತ ತುಂಬಾ ಇಷ್ಟಪಟ್ಟಿದ್ದೆ. ಇದಕ್ಕಿಂತ ಹೆಚ್ಚಿನ ಹುಡುಗರೆ ನಾ ಕೊಡ್ಲಾರೆ. ತಗೋ, ನಾನು ಬರ್ತೀನಿ. ಮೇಷ್ಟ್ರು, ಆವತ್ ನೀನು ನನ್ನ ರುದ್ರನ್ ಸೋಲು ಉಂದಿ. ನಾನು ಸೋತೆ, ಆದ್ರೆ ಆ ಸೋಲಿಗಿಂತ ಇವತ್ತಿನ ಈ ನಿನ್ ಸೋಲಿಗೆ ಹೆಚ್ಚಿನ ಅರ್ಥ ಇದೆ ಮೇಷ್ಟ್ರು. ಸರ್, ನೀವು ಮೀನಾಕ್ಷಿ ಮಾತ್ರ ಮೇಷ್ಟ್ರಲ್ಲ? ಹೌದು, ಮೀನಾಕ್ಷಿಗೆ ಮಾತ್ರ ಮೇಷ್ಟ್ರಲ್ಲ, ಮತ್ತೆ ನಮ್ಮೆಲ್ರಿಗೂ ಮೇಷ್ಟ್ರು. ಯಾಕೆ ಹಾಗಂತೀರಾ? ಜೀವನದಲ್ಲಿ ಸೋಲಿನಿಂದ ಕಲಿಯೋಷ್ಟು ಗೆಲುವಿಂದ ಕಲಿಯೋಕ್ ಆಗಲ್ಲ ಮೇಷ್ಟ್ರು. ನಾನು ಖಂಡಿತ ಕಲ್ಸೋ ಅನ್ಕೊಂಡ್ರು. ಮೀನಾಕ್ಷಿ ಮನೆ ಮೇಷ್ಟ್ರು ಕಲಿಯುತ್ತ ಕಲಿಸೋನು, ಬಿಳಿಯ ಬಟ್ಟೆ ಬೆಚ್ಚನೆ ಮನಸ್ಸು. ಹಿಂದೆ ಜುಟ್ಟು ಹೋಗಿದ್ರುನೇ